ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಜನವರಿ 1 ಮತ್ತು 2ರ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಎಷ್ಟು ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದರೆ, ಇತ್ತೀಚೆಗೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮೂರನೇ ಆಪ್ಷನ್ದು ಅರವಿಂದ್ ಪನೆಗಾರಿಯಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ ಆಯ್ತಾ? ನೋಡಿ, ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಇದರ ಮೇಲೆ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಬಹುದು. ಯಾವ ಥರ ಅಂದರೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಇದೇ ಥರ ಕೇಳಬಹುದು. ಇನ್ನು ಹಣಕಾಸು ಆಯೋಗದ ಬಗ್ಗೆ ಆಲ್ವೇಸ್ ನಿಮ್ಮ KPSC ದೃಷ್ಟಿಯಿಂದಾಗಿ ಇದು ಒಂದು ಹಾಟ್ ಟಾಪಿಕ್ಕು. ಹಣಕಾಸು ಆಯೋಗದ ಬಗ್ಗೆ ಕೇಳಬಹುದು. 14ನೇ ಹಣಕಾಸು ಆಯೋಗದ ಬಗ್ಗೆ, 15ನೇ ಹಣಕಾಸು ಆಯೋಗದ ಬಗ್ಗೆ, ಮೊದಲ ಹಣಕಾಸು ಆಯೋಗದ ಬಗ್ಗೆ, ಎಲ್ಲಕ್ಕರ ಬಗ್ಗೆ ಕೇಳಬಹುದು. ಸೊ ಅದ್ರ ಹಿನ್ನೆಲೆ ಎಲ್ಲ ಇರ್ತ ಇನ್ಫಾರ್ಮೇಷನ್ ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ನೋಡಿ, 2024ನೇ ಸಾಲಿಂದು ಹೊಸ ವರ್ಷದ ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಇದೇ ಥರನ ಯಾವ ಥರ ನಿಮಗೆ ಕ್ವಾಲಿಟೀಸ್ ಕಂಟೆಂಟನ್ನು ಪ್ರೀವಿಯಸ್ ಇಯರ್ದಲ್ಲಿ ಕೊಡ್ತಾ ಇದ್ದೀವಿ. ಸೊ ಅದಕ್ಕಿಂತಲೂ ಹೊಸ ಒಂದು ಇನೋವೇಷನ್ ಮೆಥಡ್ಸ್ಗಳನ್ನು, ಆಮೇಲೆ ತದನಂತರದಲ್ಲಿ ನಿಮಗೇನಾದರೆ ಇನ್ನೂ ಹೆಚ್ಚಿನ ಕ್ವಾಲಿಟಿ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅರ್ಥ ಆಯ್ತಾ? ನೋಡಿ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ, ಅರವಿಂದ್ ಪನೆಗಾಡಿಯಾ 16ನೇ ಹಣಕಾಸು ಆಯೋಗದ ಅಧ್ಯಕ್ಷ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇದರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಅರವಿಂದ್ ಪನೆಗಾರಿಯಾ ಅವರನ್ನು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ಅರ್ಥ ಆಯ್ತಾ? ನೋಡ್ರಿ, ನಮ್ಮ ಒಂದು ಭಾರತದಲ್ಲಿ ಯಾವುದಂದ್ರೆ ಒಂದು ಫೆಡರಲ್ ಸಿಸ್ಟಮ್ ಇದೆ. ಅರ್ಥ ಆಯ್ತಾ? ತಮಗೆ ಗೊತ್ತಿದೆ ಏನಂದ್ರೆ ಫೆಡರಲ್ ಸಿಸ್ಟಮ್ ಅಂದರೆ ಇಲ್ಲಿ ಏನಿದೆ ಅಂದರೆ ಇಲ್ಲಿ ಲಿಸ್ಟ್ಗಳು ಏನಾಗಿದ್ದಾವೆ, ಡಿವೈಡ್ ಆಗಿದ್ದಾವೆ. ಅಂದರೆ ವಿಷಯಗಳು ಡಿವೈಡ್ ಆಗಿದ್ದಾವೆ. ವಿಷಯಗಳೇನೆಂದರೆ ಒಂದು ರಾಜ್ಯ ಪಟ್ಟಿ ಅಂತ ಡಿವೈಡ್ ಮಾಡಿದ್ದಾರೆ. ತದನಂತರದಲ್ಲಿ ಇನ್ನೊಂದು ಯಾವುದಂದ್ರೆ ಕೇಂದ್ರ ಪಟ್ಟಿ ಅಂತ ಡಿವೈಡ್ ಮಾಡಿದ್ದಾರೆ. ಇನ್ನೊಂದು ಯಾವುದಂದ್ರೆ ಸಮವರ್ತಿ ಪಟ್ಟಿ ಅಂತ ಡಿವೈಡ್ ಮಾಡಿದ್ದಾರೆ. ಸೊ ಈ ಸಮವರ್ತಿ ಪಟ್ಟಿಯಲ್ಲಿ ಕಾನೂನು ಮಾಡುವ ಅಧಿಕಾರ ರಾಜ್ಯಗಳಿಗೂ ಇದೆ, ತದನಂತರದಲ್ಲಿ ಕೇಂದ್ರಕ್ಕೂ ಇದೆ. ಸೊ ಎರಡಕ್ಕೆ ಕಾನೂನು ಮಾಡುವ ಅಧಿಕಾರ ಇದೆ. ರಾಜ್ಯ ಪಟ್ಟಿಯಲ್ಲಿ ರಾಜ್ಯಗಳಿಗೆ ಮಾತ್ರ ಕಾನೂನು ಮಾಡುವ ಅಧಿಕಾರ ಇದೆ. ಕೇಂದ್ರ ಪಟ್ಟಿಯಲ್ಲಿ ಕೇಂದ್ರಕ್ಕೆ ಮಾಡುವ ಮಾತ್ರ ಏನಿದೆ ಅಂದರೆ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು. ಸೊ ಈ ಥರ ಒಂದು ಫೆಡರಲ್ ಸಿಸ್ಟಮ್ದಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಒಂದು ತೆರಿಗೆ ಮೂಲಗಳು, ಅರ್ಥಾಯ್ತಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್. ಈಗ ಕೇಂದ್ರ ಸರ್ಕಾರಕ್ಕೆ ವಿಷಯಗಳು ಹೆಚ್ಚಿರೋದ್ರಿಂದ ತೆರಿಗೆ ಮೂಲಗಳು ಏನಿದ್ದಾವೆ, ಜಾಸ್ತಿ ಇದ್ದಾವೆ. ತೆರಿಗೆ ಮೂಲಗಳು ಜಾಸ್ತಿ ಇದಾವೆ ಅಂದರೆ ಆದಾಯನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಏನಿರುತ್ತೆ, ಹೆಚ್ಚಿಗಿರುತ್ತೆ. ಇನ್ನು ತದನಂತರದಲ್ಲಿ ರಾಜ್ಯಗಳಿಗೆ ಏನಿದೆ ಅಂದರೆ ಇಲ್ಲಿ ತೆರಿಗೆ ಮೂಲಗಳು ಏನಿದಾವೆ, ಕಡಿಮೆ ಇದ್ದಾವೆ. ತೆರಿಗೆ ಮೂಲಗಳು ಏನಿದಾವೆ, ಕಡಿಮೆ ಇದ್ದಾವೆ. ಸೊ ತೆರಿಗೆ ಮೂಲಗಳು ಕಡಿಮೆ ಇರೋದ್ರಿಂದ ತೆರಿಗೆ ಆದಾಯನೂ ಕೂಡ ಏನಿರುತ್ತೆ, ಕಡಿಮೆ ಇರುತ್ತೆ. ತೆರಿಗೆ ಆದಾಯ ಏನಿದೆ, ಕಡಿಮೆ ಇರುತ್ತೆ. ಸೊ ದಟ್ ಈ ಒಂದು ಕೇಂದ್ರದಲ್ಲಿರ್ತಕ್ಕಂಥ ಸರ್ಪ್ಲಸ್ ಅಮೌಂಟು, ತೆರಿಗೆ ಆದಾಯ ಜಾಸ್ತಿ ಇದೆ, ಆದಾಯ ಹೆಚ್ಚಿಗಿದೆ. ಈ ಕೇಂದ್ರದಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ಆದಾಯವನ್ನು ಏನು ಮಾಡ್ತಾರೆ ಅಂದರೆ ಎರಡು ರೀತಿಯಲ್ಲಿ ಡಿವೈಡ್ ಮಾಡಬೇಕಾಗತ್ತೆ. ಏನಂದರೆ ಒಂದು ಕೇಂದ್ರದಿಂದ ರಾಜ್ಯಗಳಿಗೆ ಏನು ಮಾಡಬೇಕಾಗತ್ತೆ, ಹಣವನ್ನು ಕೊಡಬೇಕಾಗತ್ತೆ. ಇನ್ನು ತದನಂತರದಲ್ಲಿ ಎಲ್ಲ ರಾಜ್ಯಗಳು ಒಂದೇ ಥರನಾಗಿರ್ತಕ್ಕಂಥ ಕಂಡೀಷನ್ ಹೊಂದಿಲ್ಲ. ಫಾರ್ ಎಕ್ಸಾಂಪಲ್, ಉತ್ತರ ಪ್ರದೇಶ ಭಾರತದ ಅತಿ ದೊಡ್ಡ ರಾಜ್ಯವಾಗಿದೆ. ಅರ್ಥ ಆಯ್ತಾ? ರಾಜಸ್ಥಾನ ಅತಿ ದೊಡ್ಡ ರಾಜ್ಯವಾಗಿದೆ. ಉತ್ತರ ಪ್ರದೇಶ, ಬಿಹಾರ ಇವುಗಳಲ್ಲಿ ಏನಂದರೆ ಇದರ ಪಾಪ್ಯುಲೇಷನ್ ಅತಿ ಹೆಚ್ಚಾಗಿದೆ. ಇನ್ನು ಕೆಲವೊಂದು ಸ್ಟೇಟ್ಗಳು ಅತಿ ಚಿಕ್ಕಿದಾವೆ, ಗೋವಾ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು. ಸೊ ಈ ರಾಜ್ಯಗಳ ಮಧ್ಯದಲ್ಲಿ ಡಿಪೆಂಡಿಂಗ್ ಅಪಾನ್ ದೇರ್ ಕಂಡೀಷನ್, ಡಿಪೆಂಡಿಂಗ್ ಅಪಾನ್ ದೇರ್ ಎಕನಾಮಿಕ್ ಸ್ಟೇಟಸ್, ಡಿಪೆಂಡಿಂಗ್ ಅಪಾನ್ ದೇರ್ ಪರ್ಫಾರ್ಮೆನ್ಸ್, ಅದರ ಆಧಾರವಾಗಿಟ್ಟು ರಾಜ್ಯ ಮತ್ತು ರಾಜ್ಯಗಳ ಮಧ್ಯದಲ್ಲೂ ಕೂಡ ಏನು ಮಾಡಬೇಕಾಗತ್ತೆ, ಈ ಕೇಂದ್ರದ ತೆರಿಗೆ ಏನು ಕಲೆಕ್ಟ್ ಆಗಿದೆ, ಮೂಲ ಆದಾಯ, ಅದನ್ನು ಹಂಚಿಕೆ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಅಂದರೆ ಒಂದು ಏನು ಕರಿತೀವಿ ಕೇಂದ್ರದಿಂದ ರಾಜ್ಯಕ್ಕೆ ಒಟ್ಟಾರೆ ಹೋಲ್ ಕನ್ಸಿಡರ್ ಮಾಡಿದಾಗ, ಇನ್ನೊಂದು ಏನಂದರೆ ರಾಜ್ಯದಿಂದ ರಾಜ್ಯಕ್ಕೆ. ಕರೆಕ್ಟಾಗಿ ಕೇಳಿಸ್ಕೋಬೇಕು. ಅರ್ಥ ಆಯ್ತಾ? ಸೊ ಕೇಂದ್ರದಿಂದ ರಾಜ್ಯಕ್ಕೆ ನಾವು ಇದಕ್ಕೆ ಏನು ಕರಿತೀವಿ ಅಂದರೆ ವರ್ಟಿಕಲ್ ಡೆವಲ್ಯೂಷನ್ ಅಂತ ಕರಿತೀವಿ. ಇಂಪಾರ್ಟೆಂಟು, ವರ್ಟಿಕಲ್ ಡೆವಲ್ಯೂಷನ್, ಅಥವಾ ನಿಮ್ಗೆ ಲ್ಯಾಂಗ್ವೇಜಿಗೆ ಅರ್ಥ ಆಗೋ ಥರ ಅಂದರೆ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತಲೂ ಕರಿತೀವಿ. ಅರ್ಥ ಆಯ್ತಾ? ವರ್ಟಿಕಲ್ ಡೆವಲ್ಯೂಷನ್ ಅಥವಾ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಹಣ, ತದನಂತರದಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಎಷ್ಟು ಹಣ ನೀಡಬೇಕು ಅನ್ನೋದನ್ನು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವೇರಿಯೇಷನ್ ಆಗುತ್ತೆ. ಸೊ ಇದು ರೆಕಮೆಂಡೇಶನ್ ಏನು ಮಾಡುತ್ತೆ, ಹಣಕಾಸು ಆಯೋಗ ಕೊಡುತ್ತೆ, ಕೇಂದ್ರ ಹಣಕಾಸು ಆಯೋಗ. ಸೊ ಇದಕ್ಕೇನು ಕರಿತೀವಿ ನಾವು, ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಹಾರಿಜಾಂಟಲ್ ಡೆವಲ್ಯೂಷನ್ ಅಂತಲೂ ಕರಿತೀವಿ. ತದನಂತರದಲ್ಲಿ ಇನ್ನೊಂದು ಏನಂತ ಕರಿತೀವಿ ಅಂದರೆ ನಾವು ಡಿಸ್ಟ್ರಿಬ್ಯೂಷನ್ ಅಂತಲೂ ಹೇಳ್ತೀವಿ. ಎರಡೂ ಗೊತ್ತಿರಬೇಕು.
ಫೈನಾನ್ಸ್ ಕಮಿಷನ್ ಅಥವಾ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಏನು ಮಾಡುತ್ತೆ, ಎರಡು ರೀತಿಯ ಒಂದು ರೆಕಮೆಂಡೇಶನ್ ಕೊಡುತ್ತೆ. ಒಂದು ವರ್ಟಿಕಲ್ ಡೆವಲ್ಯೂಷನ್, ಇನ್ನೊಂದು ಹಾರಿಜಾಂಟಲ್ ಡೆವಲ್ಯೂಷನ್. ಅರ್ಥ ಆಯ್ತಾ? ಹಾಗಾದ್ರೆ ವರ್ಟಿಕಲ್ ಡೆವಲ್ಯೂಷನ್ ಎಷ್ಟಿದೆ, ಹಾರಿಜಾಂಟಲ್ ಡೆವಲ್ಯೂಷನ್ ಯಾವ ತರ ಕೊಡುತ್ತೆ, ಏನು ಕ್ರೈಟೇರಿಯಾಗಳಿದಾವೆ, ಆಮೇಲೆ 15th ಫೈನಾನ್ಸ್ ಎಷ್ಟು ರೆಕಮೆಂಡೇಶನ್ ಮಾಡಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಅದಕ್ಕಿಂತ ಮುಂಚಿತವಾಗಿ ನಾವು ಫೆಡರಲ್ ಸಿಸ್ಟಮ್ ಅಂತ ಏನು ಹೇಳಿದೆ, ರಾಜ್ಯದಲ್ಲೂ ಕೂಡ ರಾಜ್ಯಕ್ಕೆ ತನ್ನದಾಗಿರ್ತಕ್ಕಂಥ ಏನಿದೆ ಅಂದರೆ ಇಲ್ಲಿ ಕೂಡ ಒಂದು ಏನಿದೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಇರುತ್ತೆ, 2 ಟೈರ್ ಇದೆ. ಅರ್ಥ ಆಯ್ತಾ? 3 ಟೈರ್ ಇದೆ. ಅರ್ಥ ಆಯ್ತಾ? 3 ಟೈರ್ ಪಂಚಾಯತ್ ಸಿಸ್ಟಮ್ ಇದೆ. ಸೊ ಅಲ್ಲಿ ಏನಂದ್ರೆ ಪಂಚಾಯತ್ಗಳ ಮಧ್ಯದಲ್ಲಿ, ತದನಂತರದಲ್ಲಿ ರಾಜ್ಯದಿಂದ ಪಂಚಾಯತಿಗೆ, ಇನ್ನು ಪಂಚಾಯತಿಂದ ಪಂಚಾಯತಿಗೆ, ಅಂದ್ರೆ ಈ ತರ ಒಂದು ಅಲ್ಲಿ ಕೂಡ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಕೊಡುತ್ತೆ. ಸೊ ಅಲ್ಲಿ ಕೂಡ ಏನಿರುತ್ತೆ ಅಂದ್ರೆ ಒಂದು ವರ್ಟಿಕಲ್ ಡೆವಲ್ಯೂಷನ್ ಇರುತ್ತೆ, ಇನ್ನೊಂದು ಏನಿರುತ್ತೆ ಅಂದ್ರೆ ಹಾರಿಜಾಂಟಲ್ ಡೆವಲ್ಯೂಷನ್ ಇರುತ್ತೆ. ಸೇಮ್ ಫಾರ್ ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್. ಅರ್ಥಾತ್ ರಾಜ್ಯ ಸರ್ಕಾರ ನೇಮಕ ಮಾಡಿದ್ರೆ ಸ್ಟೇಟ್ ಫೈನಾನ್ಸ್ ಕಮಿಷನ್, ಕೇಂದ್ರ ಸರ್ಕಾರ ನೇಮಕ ಮಾಡಿದ್ರೆ ಅದು ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಅಂತ ಹೇಳ್ತೀವಿ. ಸೊ ಫೈನಾನ್ಸ್ ಕಮಿಷನ್ ಬೋತ್ ಆರ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಅರ್ಥ ಆಯ್ತಾ? ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಇವೆರಡು ಸಂವಿಧಾನಾತ್ಮಕ ಸಂಸ್ಥೆಗಳು. ಅರ್ಥ ಆಯ್ತಾ? ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು. ಈ ಫೈನಾನ್ಸ್ ಕಮಿಷನ್ ಇಂಪಾರ್ಟೆಂಟ್ ಏನಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳಿದರೆ, ಫೈನಾನ್ಸ್ ಕಮಿಷನ್ ಮೇನ್ ಉದ್ದೇಶ ಏನಂದ್ರೆ ಕೇಂದ್ರದಿಂದ ರಾಜ್ಯಗಳಿಗೆ ಏನಂದ್ರೆ ತೆರಿಗೆ ಪಾಲು ಹಣ ಎಷ್ಟು ಹಂಚಿಕೆ ಆಗಬೇಕು ಅದನ್ನ ಏನು ಮಾಡುತ್ತಂದ್ರೆ ರೆಕಮೆಂಡ್ ಮಾಡುತ್ತೆ. ಎದಕ್ಕೆಂದ್ರೆ ಕೇಂದ್ರ ಸರ್ಕಾರಕ್ಕೆ. ಇದರ ಮೊದಲ ಉದ್ದೇಶ. ಸೊ ಇಷ್ಟೆಲ್ಲ ನಿಮ್ಗೆ ಅರ್ಥ ಆಗಿತ್ತಂದ್ರೆ ಇನ್ನು ಬೇಸಿಕ್ ಥಿಂಗ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಹಣಕಾಸು ಆಯೋಗ ಅಂತಾನೆ ಹೇಳ್ತೀವಿ, ಇಂಗ್ಲಿಷ್ ನಲ್ಲಿ ನಾವು ಫೈನಾನ್ಸ್ ಕಮಿಷನ್ ಅಂತ ಹೇಳ್ತೀವಿ. ಏನ್ ಹೇಳ್ರಿ? ಫೈನಾನ್ಸ್ ಕಮಿಷನ್. ಫೈನಾನ್ಸ್ ಕಮಿಷನ್ ಬೇರೆ, ಫೈನಾನ್ಸ್ ಬಿಲ್ ಬೇರೆ. ಅರ್ಥ ಆಯ್ತಾ? ಫೈನಾನ್ಸ್ ಬಿಲ್ಲು ತದನಂತರದ ಅಥವಾ ಫೈನಾನ್ಸ್ ಬಿಲ್ ಬೇರೆ, ಇವೆರಡು ಡಿಫರೆಂಟ್. ಅರ್ಥ ಆಯ್ತಾ? ಗೊತ್ತಿರಲಿ. ಫೈನಾನ್ಸ್ ಕಮಿಷನ್ ಅಥವಾ ಇನ್ನೊಂದು ಏನಂದ್ರೆ ಮನಿ ಬಿಲ್, ಇವು ಬೇರೆ ಬೇರೆ ಬರ್ತಿರ್ತಾವ. ಅರ್ಥ ಆಯ್ತಾ? ಇವೆಲ್ಲ ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ತಕ್ಕಂಥ ಟಾಪಿಕ್ಸ್ಗಳು. ಈ ಒಂದು ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಇಟ್ ಇಸ್ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಆಯ್ತಾ? ಇದರ ಕುರಿತು ತಿಳಿಸುವ ವಿಧಿ ಯಾವುದಂದ್ರೆ 280ನೇ ವಿಧಿ ಏನಂದ್ರೆ ಹಣಕಾಸು ಆಯೋಗದ ಬಗ್ಗೆ ತಿಳಿಸುತ್ತೆ. ಇನ್ನು ಪ್ರತಿ 5 ವರ್ಷಕ್ಕೆ ಒಂದು ಬಾರಿ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಗೊತ್ತಿರಬೇಕು, ಪ್ರತಿ 5 ವರ್ಷಕ್ಕೆ ಒಂದು ಬಾರಿ ಹಣಕಾಸು ಆಯೋಗವನ್ನ ನೇಮಕ ಮಾಡೋರು ಯಾರಂದ್ರೆ ರಾಷ್ಟ್ರಪತಿಯವರು. ಆದರೆ ಎಕ್ಸೆಪ್ಷನ್ ಇದೆ. ಏನು ಎಕ್ಸೆಪ್ಷನ್ ಇದೆ ಅಂದ್ರೆ ಕೇವಲ 5% ಅಂದ್ರೆ 5 ವರ್ಷಕ್ಕೆ ಅಂತ ಎಲ್ಲಿ ಕಂಡೀಷನ್ ಇಲ್ಲ. ದೇರ್ ಈಸ್ ನೋ ಮ್ಯಾಂಡೇಟರಿ. ಅರ್ಥ ಆಯ್ತಾ? ಮ್ಯಾಂಡೇಟರಿ ಇಲ್ಲ. ಅದು 6 ವರ್ಷಕ್ಕಾದ್ರೂ ಕೊಡಬಹುದು. ಫಾರ್ ಎಕ್ಸಾಂಪಲ್ 15th ಫೈನಾನ್ಸ್ ಕಮಿಷನ್, 15th ಫೈನಾನ್ಸ್ ಕಮಿಷನ್ ಏನ್ ಮಾಡಿದೆ ಅಂದ್ರೆ 6 ವರ್ಷದವರೆಗೆ ಏನ್ ಮಾಡಿದೆ ಅಂದ್ರೆ ರೆಕಮೆಂಡೇಶನ್ ಮಾಡಿದೆ. 6 ವರ್ಷ ಯಾವಂದ್ರೆ 2020-21ಕ್ಕೆ ಒಂದು ಇಂಟ್ರೀಮ್ ರೆಕಮೆಂಡೇಶನ್ ಅನ್ನ ಮಾಡಿತ್ತು. ಅರ್ಥ ಆಯ್ತಾ? ಮಧ್ಯಂತರ ಒಂದು ರೆಕಮೆಂಡೇಶನ್ ಅನ್ನು ಕೊಟ್ಟಿತ್ತು. ತದನಂತರದಲ್ಲಿ 2021ರಿಂದ 2026ರವರೆಗೆ ಏನ್ ಮಾಡಿದೆ ಅಂದ್ರೆ ಒಂದು ನೆಕ್ಸ್ಟ್ ರೆಕಮೆಂಡೇಶನ್ ಅನ್ನು ಕೊಟ್ಟಿದೆ 5 ವರ್ಷಕ್ಕೆ. ಇಟ್ ಮೀನ್ಸ್ ದಟ್ ಅದರ ಅಂದ್ರೆ ಏನಂದ್ರೆ ಇಲ್ಲಿ 6 ವರ್ಷ ಆಯಿತು. ಯಾವುದು? 15th ಫೈನಾನ್ಸ್ ಕಮಿಷನ್. ಅದರ ಅರ್ಥ ಗೊತ್ತಿರಬೇಕು. ಇಟ್ ಇಸ್ ನಾಟ್ ಮ್ಯಾಂಡೇಟರಿ ಫಾರ್ ಓನ್ಲಿ 5 years. ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು ದಿ ನೆಕ್ಸ್ಟ್ 1 year ಬೈ ದಿ ಗವರ್ಮೆಂಟ್, ಡಿಪೆಂಡಿಂಗ್ ಅಪಾನ್ ದಿ ಗವರ್ಮೆಂಟ್ ರೆಕಮೆಂಡೇಶನ್. ಅದರ ಮೇಲೆ 5 ವರ್ಷಕ್ಕೆ ಅಥವಾ 6 ವರ್ಷಕ್ಕೆ ಏನು ಮಾಡ್ಬೋದು? ರೆಕಮೆಂಡೇಶನ್ ಕೊಡಬಹುದು. ಬಟ್ ಅಂದ್ರೆ ಒಂದು ಏನಂದ್ರೆ ರೂಢಿ ಏನಂದ್ರೆ 5 ವರ್ಷಕ್ಕೆ ಒಂದು ಬಾರಿ ರಾಷ್ಟ್ರಪತಿ ಏನ್ ಮಾಡ್ಬೇಕಂದ್ರೆ ಫೈನಾನ್ಸ್ ಕಮಿಷನ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಅರ್ಥ ಆಯ್ತಾ? ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆಯನ್ನ ಹಂಚುತ್ತದೆ. ನಾನು ಈಗಾಗಲೇ ಹೇಳಿದ್ದೀನಿ, ಕೇಂದ್ರದ ಮೂಲಗಳು ಜಾಸ್ತಿ ಇದಾವೆ, ರಾಜ್ಯಗಳಿಗೆ ತೆರಿಗೆ ಮೂಲಗಳು ಕಮ್ಮಿ ಇದಾವೆ. ಸೊ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯದಲ್ಲಿ ಮತ್ತು ರಾಜ್ಯದಿಂದ ರಾಜ್ಯಕ್ಕೆ ಬಂದಿರೋ ಆ ಹಣವನ್ನ ಹೇಗೆ ಹಂಚಿಕೆ ಮಾಡಬೇಕು ಅನ್ನೋದನ್ನ ರೆಕಮೆಂಡೇಶನ್ ಅನ್ನ ಮಾಡುತ್ತೆ. ಯಾವುದು? ಫೈನಾನ್ಸ್ ಕಮಿಷನ್. ಇದು ಹಣಕಾಸು ಆಯೋಗವು ವರದಿಯನ್ನು ರಾಷ್ಟ್ರಪತಿಯವರಿಗೆ ನೀಡುತ್ತದೆ. ನೋಡ್ರಿ, ಗೊತ್ತಿರಬೇಕು, ಹಣಕಾಸು ಆಯೋಗ ವರದಿಯನ್ನು ಯಾರಿಗೆ ಕೊಡುತ್ತಂದ್ರೆ ರಾಷ್ಟ್ರಪತಿಯವರಿಗೆ ಕೊಡುತ್ತೆ. ಇಟ್ ಈಸ್ ನಾಟ್ ಪುಟ್ ಡೈರೆಕ್ಟ್ಲಿ ಆನ್ ಟು ದ ಟೇಬಲ್ ಆಫ್ ದಿ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಅದ ಟೇಬಲ್ ಮುಂದೆ ಡೈರೆಕ್ಟ್ ಆಗಿ ಹಣಕಾಸು ಆಯೋಗ ರೆಕಮೆಂಡೇಶನ್ ಅನ್ನ ಕೊಡಲ್ಲ. ಇಟ್ ಪುಟ್ ರೆಕಮೆಂಡೇಶನ್ ಇನ್ ಫ್ರಂಟ್ ಆಫ್ ದಿ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಪುಟ್ ದಿಸ್ ಇನ್ಫಾರ್ಮೇಶನ್ ಇಂಟು ಆ ರೆಕಮೆಂಡೇಶನ್ ಇಂಟು ಪಾರ್ಲಿಮೆಂಟ್. ಅರ್ಥ ಆಯ್ತಾ? ಲೋಕಸಭೆಯಲ್ಲಿ ಅವರು ಅದನ್ನ ಏನ್ ಮಾಡ್ತಾರ? ಮುಂದಗಡೆ ಇರ್ತಾರ. ಒಟ್ಟಾರೆಯಾಗಿ 5 ಜನ ಸದಸ್ಯರನ್ನ ಒಳಗೊಂಡಿರುತ್ತೆ. ಇದನ್ನು ಕೂಡ ಇಂಪಾರ್ಟೆಂಟ್. ಎಷ್ಟು ಜನ ಅಂದ್ರೆ 5 ಜನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ವಿಚ್ ರಿಕಮೆಂಡ್ಸ್ ದಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ಕಲೆಕ್ಟೆಡ್ ಫ್ರಮ್ ದ ಸೆಂಟರ್ ಟು ದಿ ಸ್ಟೇಟ್. ಇನ್ನು ಭಾರತ ಮೊದಲ ಹಣಕಾಸು ಆಯೋಗವನ್ನ ಕೆ.ಸಿ. ನಿಯೋಗಿ ಅವರು ಅಧ್ಯಕ್ಷತೆಯಲ್ಲಿ 1951ರಲ್ಲಿ ನೇಮಿಸಲಾಗಿತ್ತು. ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಭಾರತ ಮೊಟ್ಟ ಮೊದಲ ಹಣಕಾಸು ಆಯೋಗವನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು? 1951. ಇದರ ಫಸ್ಟ್ ಅಧ್ಯಕ್ಷರು ಅಂದ್ರೆ ಕೆ.ಸಿ. ನಿಯೋಗಿ. ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಕೇಳಿದ್ದಾರೆ. ಅರ್ಥ ಆಯ್ತಾ? ಇನ್ನು 14ನೇ ಹಣಕಾಸು ಆಯೋಗದ ಬಗ್ಗೆ ಮಾತಾಡ್ತಾ ಬಂದಾಗ ಇದರ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ವೈ.ವಿ. ರೆಡ್ಡಿ ಅವರಿದ್ದಾರೆ. ಅರ್ಥ ಆಯ್ತಾ? ವೈ.ವಿ. ರೆಡ್ಡಿ ಇಸ್ ದ ಏನಂದ್ರೆ ಇದರ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಕೇಂದ್ರದಿಂದ ರಾಜ್ಯಕ್ಕೆ ಹಂಚಿಕೆಯಾಗುವ ತೆರಿಗೆ ಪಾಲನ್ನ 42%
ಶಿಫಾರಸು ಮಾಡಿದೆ. ಅರ್ಥ ಆಯ್ತಾ? ನಾನು ಈಗಾಗಲೇ ನಿಮ್ಗೆ ಹೇಳಿದೆ ಅಂದರೆ ಇಟ್ ರೆಕಮೆಂಡ್ಸ್ ದಿ, ಅರ್ಥ ಆಯ್ತಾ, ಅಂದರೆ ವರ್ಟಿಕಲ್ ಡೆವಲ್ಯೂಷನ್, ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್. ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಪಾಲು ಅಂದರೆ 100%ಅಲ್ಲಿ 42%, ಕೊಡಬೇಕಂತ 14ನೇ ಹಣಕಾಸು ಆಯೋಗ ರೆಕಮೆಂಡೇಶನ್ ಮಾಡಿತ್ತು. ಅರ್ಥ ಆಯ್ತಾ? 42% ರಾಜ್ಯಗಳಿಗೆ. ಇನ್ನು ಈ 42% ರಾಜ್ಯ ಮತ್ತು ರಾಜ್ಯಗಳ ಮಧ್ಯದಲ್ಲಿ ಹೇಗೆ ಹಂಚಿಕೆ ಮಾಡೋದು ಅನ್ನೋದನ್ನ ನಾವೇನು ಕರಿತೀವಿ, ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂತ ನಾವು ಹೇಳ್ತೀವಿ, ಅಥವಾ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತಾನೂ ಕೂಡ ನಾವು ಕರಿತೀವಿ. ಇಂಪಾರ್ಟೆಂಟು. ಇನ್ನು 15ನೇ ಹಣಕಾಸು ಆಯೋಗದ ಬಗ್ಗೆ ಮಾತಾಡ್ತಾ ಬಂದಾಗ NK ಸಿಂಗ್ ಅವರ ಅಧ್ಯಕ್ಷತೆಯನ್ನು ವಹಿಸಿದರು. ಇದು 2020 ಏಪ್ರಿಲ್ 1ರಿಂದ 2025 ಮಾರ್ಚ್ 20 ಅವಧಿಯನ್ನು ಹೊಂದಿತ್ತು. ಆದರೆ ಕೇಂದ್ರ ಸರ್ಕಾರ ಇದರ ಅವಧಿಯನ್ನು 2026ರವರೆಗೆ ವಿಸ್ತರಿಸಲಾಯಿತು. ಅದನ್ನು ಸಿಂಪಲ್ ಆಗಿ ನಾನು ಹೇಳಿದ್ದೀನಿ. ಇದನ್ನು ಹೆಂಗಂದ್ರೆ 2020-21ಕ್ಕೆ ಒಂದು ಇಂಟ್ರಿಮ್ ವರದಿಯನ್ನು ಕೊಟ್ಟಿತ್ತು. ಸೊ ಅದರ ಮೇಲೆ ಏನಂದ್ರೆ ಮೊದಲು 2025ಕ್ಕೆ ಮಾಡಬೇಕಾಗಿತ್ತು ನಿಗದಿ. ಸೊ ಈ ಇಂಟ್ರಿಮ್ ವರದಿಯಿಂದಾಗಿ ಏನು ಮಾಡಿದ್ರೆ 26ಕ್ಕೆ ಒಂದು ವರ್ಷ ಎಕ್ಸ್ಟ್ರಾ ಮಾಡಿದ್ದಾರೆ. ಇಟ್ ಮೀನ್ಸ್ ದ್ಯಾಟ್ ವಿ ಹ್ಯಾವ್ ಟು ರಿಮೆಂಬರ್ ಒನ್ ಪಾಯಿಂಟ್ ಇಸ್ ದ್ಯಾಟ್ 15th ಫೈನಾನ್ಸ್ ಕಮಿಷನ್ ರಿಕಮೆಂಡೆಡ್ ಫಾರ್ 6 ಇಯರ್. 6 ವರ್ಷದವರೆಗೆ ಏನು ಮಾಡಿದೆ ಅಂದರೆ ಅದು ವರದಿಯನ್ನೇ ಕೊಟ್ಟಿದೆ ಅಂತ ಅರ್ಥ. ಒಂದು ಇಂಟ್ರಿಮ್ ವರದಿ, ಇನ್ನೊಂದು 5 ವರ್ಷದ ವರದಿ, ಸಿಂಪಲ್ ಆಗಿ. ಇನ್ನು ಕೇಂದ್ರದಿಂದ ರಾಜ್ಯಕ್ಕೆ ಹಂಚಿಕೆಯಾಗುವ ತೆರಿಗೆ ಪಾಲನ್ನು 41% ಶಿಫಾರಸು ಮಾಡಿದೆ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. 14th ಫೈನಾನ್ಸ್ ಕಮಿಷನ್ ವಿಚ್ ಇಸ್ ರಿಕಮೆಂಡೆಡ್ ಫಾರ್ 42%. ಇನ್ನು 15th ಫೈನಾನ್ಸ್ ಕಮಿಷನ್ ವಿಚ್ ಇಸ್ ರೆಕಮೆಂಡೆಡ್ ಫಾರ್ 41%. ಅರ್ಥ ಆಯ್ತಾ? ಇದು ತಮ್ಮ ತಲೆಯಲ್ಲಿ ಇರಬೇಕು, ಬಹಳ ಇಂಪಾರ್ಟೆಂಟ್ ಇದು. ಅರ್ಥ ಆಯ್ತಾ? ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ. ಇನ್ನೊಂದು ಏನಂದ್ರೆ ನಿಮಗೇನು ಕೇಳ್ತಿರ್ತಾರೆ ಅಂದ್ರೆ 13th ಫೈನಾನ್ಸ್ ಕಮಿಷನ್ ಅಧ್ಯಕ್ಷರು ಯಾರು, 14th ಫೈನಾನ್ಸ್ ಕಮಿಷನ್ ಯಾರು, 15th ಫೈನಾನ್ಸ್ ಕಮಿಷನ್ ಯಾರು, ಈ ಥರ ನಿಮಗೆ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಇದಕ್ಕೆ YV ರೆಡ್ಡಿ, ತದನಂತರದಲ್ಲಿ ಇದಕ್ಕೆ NK ಸಿಂಗ್, ಇದಕ್ಕೇನಂದರೆ ವಿಜಯ್ ಕೇಲ್ಕರ್ ಅಂತ ಹೇಳ್ತೀವಿ. ವಿಜಯ್ ಕೇಲ್ಕರ್, ಇದನ್ನು ಕೂಡ ಗೊತ್ತಿರಬೇಕು ನಿಮಗೆ. ಅರ್ಥ ಆಯ್ತಾ? ವಿಜಯ್ ಕೇಲ್ಕರ್, YV ರೆಡ್ಡಿ, NK ಸಿಂಗ್. ನೆಕ್ಸ್ಟು ನಿಮಗೇನಂದರೆ ಕೇಂದ್ರದಿಂದ ರಾಜ್ಯಗಳ ಮಧ್ಯೆ ತೆರಿಗೆ ಹಂಚಿಕೆ. ನಾನು ಈಗ ಹೇಳಿದೆ, ಈಗ ನಿಮಗೆ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅನ್ನು ಹೇಳಿದ್ದೀನಿ. ವರ್ಟಿಕಲ್ ಡೆವಲ್ಯೂಷನ್ ಆದಮೇಲೆ 41% ರೆಕಮೆಂಡೇಶನ್ ಮಾಡ್ತು. ಈ 41% ರಾಜ್ಯ ಮತ್ತು ರಾಜ್ಯಗಳ ಮಧ್ಯದಲ್ಲಿ ಹೇಗೆ ಹಂಚಿಕೆ ಮಾಡಬೇಕು ಅನ್ನೋದಕ್ಕೆ ನಾವೇನು ಕರಿತೀವಿ ಅಂದರೆ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಈ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಏನೇನೋ ಫ್ಯಾಕ್ಟರ್ಸ್ಗಳನ್ನು, ಏನೇನೋ ಘಟಕಾಂಶಗಳನ್ನು ಪರಿಗಣನೆ ಮಾಡಲಾಗುತ್ತೆ. ಅವುಗಳಿಗೆ ವೇಟೇಜ್ ಎಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ 14ನೇ ಹಣಕಾಸು ಆಯೋಗ ಸಂದರ್ಭದಲ್ಲಿ, 15ನೇ ಹಣಕಾಸು ಆಯೋಗ ಸಂದರ್ಭದಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡಿದ್ದಾರೆ. ವರ್ಟಿಕಲ್ ಡೆವಲ್ಯೂಷನ್ ಮತ್ತು ಹಾರಿಜಾಂಟಲ್ ಡೆವಲ್ಯೂಷನ್ ಮಾಡುವಾಗ. ಹಾಗಾದರೆ 14ನೇ ಹಣಕಾಸು ಆಯೋಗದಲ್ಲಿ ಏನೇನು ಮಾನದಂಡಗಳು ಪರಿಗಣನೆ ಮಾಡ್ತಿದ್ರು, 15ನೇ ಹಣಕಾಸು ಆಯೋಗದಲ್ಲಿ ಯಾವುದು ಹೊಸದನ್ನು ಸೇರಿಸಿದ್ದಾರೆ, ಯಾವುದು ಕೈಯನ್ನು ಬಿಟ್ಟಿದ್ದಾರೆ, ಎಷ್ಟು ವೇಟೇಜನ್ನು ಕೊಟ್ಟಿದ್ದಾರೆ. ನಾನು ಹೇಳ್ತಕ್ಕಂಥ ಇಂಪಾರ್ಟೆಂಟು, ಈ ಟಾಪಿಕ್ ಇಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ ನಿಮ್ಮ CTA ಎಕ್ಸಾಮಿನೇಷನಲ್ಲಿ ಇದರ ಮೇಲೆ ಒಂದು ಕ್ವಶನ್ ಬರ್ಬೋದು. ಅರ್ಥ ಆಯ್ತಾ? ನೋಡಿ, ಜನಸಂಖ್ಯೆಯನ್ನು ಫಸ್ಟು 1971 ಪರಿಗಣನೆ ಮಾಡ್ತಾ ಇದ್ರು ಮಾನದಂಡಗಳು. ಈ 14ನೇ ಹಣಕಾಸು ಆಯೋಗದಲ್ಲಿ 17.5% ವೇಟೇಜನ್ನು ಕೊಡಲಾಗಿತ್ತು. ಅರ್ಥ ಆಯ್ತಾ? ಅಂದರೆ ಇದರ ಅರ್ಥ ಏನಂದರೆ ಯಾವ ರಾಜ್ಯ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ, ಸೊ ಅದು ಏನಂದರೆ ಸ್ವಲ್ಪ ಏನಂತಾರೆ ಹಣಕಾಸು ಆಯೋಗದಿಂದ ಏನು ಹಣವನ್ನು ಹೆಚ್ಚಿಗೆ ಪಡಿತದೆ ಅಂತ ಅರ್ಥ. ಈ ಒಂದು 15ನೇ ಹಣಕಾಸು ಆಯೋಗದಲ್ಲಿ ಜನಸಂಖ್ಯೆ 1971 ಪರಿಗಣನೆ ಮಾಡಿಲ್ಲ. ಅರ್ಥ ಆಯ್ತಾ? ಯಾಕೆ ಮಾಡಲಿಲ್ಲ ಅಂದರೆ ಕೆಲವೊಂದು ಸ್ಟೇಟ್ಗಳು ಆಕ್ಷೇಪವನ್ನು ವ್ಯಕ್ತಪಡಿಸೋದು ಏನಂದರೆ, ನೀವು ಏನು ಮಾಡ್ತಾ ಇದ್ದೀರಿ ಅಂದರೆ ಹಣಕಾಸು ಆಯೋಗದವರು ನಮಗೆ ತೆರಿಗೆಯನ್ನು ರಾಜ್ಯದಿಂದ ರಾಜ್ಯಕ್ಕೆ ಹಂಚುವಾಗ 1971 ಒಂದು ಜನಸಂಖ್ಯೆಯನ್ನು ಪರಿಗಣನೆ ತೆಗೆದುಕೊಳ್ತಾ ಇದ್ರ. ಯಾಕೆ 1971 ಪರಿಗಣನೆ ಮಾಡ್ತಾ ಇದ್ದೀರಾ? ನಾವು ಜನಸಂಖ್ಯೆಯನ್ನು ತಡೆಗೋಸ್ಕರ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಆ ಕ್ರಮಗಳಿಗೆ ನಮಗೆ ಹಣವನ್ನು ವೆಚ್ಚ ಆಗಿದೆ. ಆ ಒಂದು ಕ್ರಮಗಳಿಗೆ ನಮಗೇನೋ ಒಂದು ಹಣಕಾಸು ನೆರವಿಲ್ವೇನು ಅಂತಕ್ಕಂಥ ಪ್ರಶ್ನೆಯನ್ನು ಎತ್ತಿದವು. ಆ ಹಿನ್ನೆಲೆಯಲ್ಲಿ ಏನು ಮಾಡಿದ್ರು ಅಂದರೆ 15ನೇ ಹಣಕಾಸು ಆಯೋಗದಲ್ಲಿ ಜನಸಂಖ್ಯೆ 1971 ಪರಿಗಣನೆ ತೆಗೆದುಕೊಳ್ಳೋದನ್ನು ಬಿಟ್ಟಿದ್ದಾರೆ, ಕೈ ಬಿಟ್ಟಿದ್ದಾರೆ. ಜನಸಂಖ್ಯೆ 2011 ಅಂದರೆ 2011ರ ಒಂದು ಸೆನ್ಸಸ್ ಅನ್ನು ಪರಿಗಣನೆ ತೆಗೆದುಕೊಂಡಿದ್ದಾರೆ. ಎಲ್ಲಿ? 15ನೇ ಹಣಕಾಸು ಆಯೋಗದಲ್ಲಿ. ಅದಕ್ಕೆ 15% ವೇಟೇಜನ್ನು ಕೊಟ್ಟಿದ್ದಾರೆ. ಈ ಒಂದು 14ನೇ ಹಣಕಾಸು ಆಯೋಗದಲ್ಲಿ 10% ವೇಟೇಜನ್ನು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ಆದಾಯದ ಅಂತರ, ಇನ್ಕಮ್ ಡಿಸ್ಟೆನ್ಸ್. ಅರ್ಥ ಆಯ್ತಾ? ಇನ್ಕಮ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಇನ್ಕಮ್ ಇಲ್ಲಿ ಅದನ್ನು 50% ಏನು ಮಾಡ್ತಾ ಇದ್ರು, ಪರಿಗಣನೆಗೆ ತೆಗೆದುಕೊಳ್ತಾ ಇದ್ರು. ಈ ಒಂದು 15ನೇ ಹಣಕಾಸದಲ್ಲಿ 45% ಏನು ಮಾಡಿದರೆ ತೆಗೆದುಕೊಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಇನ್ಕಮ್ ಡಿಸ್ಟೆನ್ಸ್ ಅಂದರೆ ಏನು? ಆಯಾ ರಾಜ್ಯಗಳ ಕಂಪೇರ್ ಮಾಡಿದಾಗ, ಆ ರಾಜ್ಯದಲ್ಲಿ ಪ್ರಜೆಗಳನ್ನು ಕಂಪೇರ್ ಮಾಡಿದಾಗ ಬಡವರು ಮತ್ತು ಶ್ರೀಮಂತರ ಮಧ್ಯದಲ್ಲಿ ಎಷ್ಟೆಷ್ಟು ಅಂತರ ಇದೆ, ಇದನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಯಾವ ರಾಜ್ಯದಲ್ಲಿ ಇನ್ಕಮ್ ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂದರೆ ಆ ರಾಜ್ಯದಲ್ಲಿ ಏನಂದರೆ ಇನ್ಇಕ್ವಾಲಿಟಿ ಹೆಚ್ಚಿಗಿದೆ ಅಂತ ಅರ್ಥ. ಸೊ ಆ ರಾಜ್ಯಕ್ಕೆ ಏನು ಮಾಡುತ್ತೆ ಅಂದರೆ ಅತಿ ಹೆಚ್ಚಾಗಿ ಹಣವನ್ನು ಸಿಗುತ್ತೆ.
ಅರ್ಥ ಆಯ್ತಾ? ಇದು ಒಂದು ವೇಟೇಜ್ ಅನ್ನ ಪರಿಗಣನೆ ಮಾಡ್ತಾರ. ಇದಕ್ಕೆ 45% 15ನೇ ಹಣಕಾಸು ಆಯೋಗದಲ್ಲಿ, 14ನೇ ಹಣಕಾಸು ಆಯೋಗದಲ್ಲಿ ಏನು ಮಾಡಿದ್ರೆ 50% ವೇಟೇಜ್ ಅನ್ನ ಕೊಟ್ಟಿದ್ರು. ಇನ್ನು ಭೂಪ್ರದೇಶ, ಅರ್ಥ ಆಯ್ತಾ? ಭೂಪ್ರದೇಶ ಅಂದ್ರೆ ಏರಿಯಾ, ಅಲ್ಲಿ ಆ ಒಂದು ರಾಜ್ಯದ ವಿಸ್ತೀರ್ಣ ಎಷ್ಟಿದೆ ಅದಕ್ಕೆ 15% ವೇಟೇಜ್ ಅನ್ನ ಕೊಟ್ಟಿದ್ರು 14ನೇ ಹಣಕಾಸು ಆಯೋಗದಲ್ಲಿ. ಇನ್ನು 15ನೇ ಹಣಕಾಸು ಆಯೋಗದಲ್ಲಿ ಕೂಡ 15% ಅನ್ನೇ ಕೊಟ್ಟಿದ್ದಾರೆ. ಬಿಕಾಸ್ ಏರಿಯಾ ಅನ್ನೋದು ಏನಂದ್ರೆ ಚೇಂಜ್ ಆಗಲ್ಲ. ಸೊ ಅದಕ್ಕೆ ಏನು ಮಾಡಿದರೆ ಫಿಕ್ಸ್ಡ್ ಕಾನ್ಸ್ಟೆಂಟ್ ಅನ್ನ ಇಟ್ಟಿದ್ದಾರೆ ಇದು. ಇನ್ನು ಅರಣ್ಯ ಹೂಡಿಕೆ, ಅರ್ಥ ಆಯ್ತಾ? ಅರಣ್ಯ ಹೊದಿಕೆ ಆಗಬೇಕಿದು, ಅರ್ಥ ಆಯ್ತಾ? ಅರಣ್ಯ ಹೊದಿಕೆಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ 75% ಅನ್ನ, ಸಾರಿ 7.5% ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೋ ಒಂದು ಇದು ಮಾಡಿರಲಿಲ್ಲ, ಅರ್ಥ ಆಯ್ತಾ? ಇನ್ನು ಅರಣ್ಯ ಮತ್ತು ಜೀವ ಪರಿಸರ, ಇದರಲ್ಲಿ ಎಷ್ಟಂದ್ರೆ ಈ ಒಂದು 15ನೇ ಹಣಕಾಸು ಆಯೋಗದಲ್ಲಿ ಯಾವುದೇ ಒಂದು ಪರಿಗಣನೆ ತೆಗೆದುಕೊಂಡಿಲ್ಲ. ಇನ್ನು 14ನೇ ಹಣಕಾಸಲ್ಲಿ ಪರಿಗಣನೆ ತೆಗೆದುಕೊಂಡಿಲ್ಲ. 15ನೇ ಹಣಕಾಸು ಆಯೋಗದಲ್ಲಿ 10% ವೇಟೆಯನ್ನು ಕೊಟ್ಟಿದ್ದಾರೆ. ಇದು ಏನಂದ್ರೆ ಹೊಸದಾಗಿ ಸೇರಿಸತಕ್ಕಂಥದ್ದು. ಇನ್ನು ಜನಾಂಗೀಯ ನಿರ್ವಹಣೆ ಅಂತಕ್ಕಂಥದ್ದು ಇಲ್ಲಿ ಕೈ ಬಿಡಲಾಗಿದೆ. ಇಲ್ಲಿ ಹೊಸದಾಗಿ ಸೇರಿಸಿದ್ದಾರೆ 12.5%. ಇನ್ನು ತೆರಿಗೆ ಪ್ರಯತ್ನ ಇದರಲ್ಲಿ 14ರಲ್ಲಿ ಪರಿಗಣನೆ ತೆಗೆದುಕೊಂಡಿಲ್ಲ. ಇದರಲ್ಲಿ 2.5% ಅನ್ನು ಸೇರಿಸಿದ್ದಾರೆ. ಯು ಹ್ಯಾವ್ ಟು ರಿಮೆಂಬರ್ 3 ಪಾಯಿಂಟ್ಸ್. 1 ಪಾಯಿಂಟ್ ಏನಂದ್ರೆ ಅರಣ್ಯ ಮತ್ತು ಜೀವ ಪರಿಸರ, ಜನಾಂಗೀಯ ನಿರ್ವಹಣೆ, ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ ನಾವು. ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಈ ಒಂದು ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಪಾಪ್ಯುಲೇಷನ್ ಅನ್ನ ಕಡಿಮೆ ಮಾಡಿದ್ದೇವೆ. ಸೊ ಅರ್ಥ ಆಯ್ತಾ? ಇನ್ನು ತೆರಿಗೆ ಪ್ರಯತ್ನ ಅಂದ್ರೆ ಟ್ಯಾಕ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಅನ್ನು ತಂದಿದ್ದೇವೆ. ತದನಂತರದಲ್ಲಿ ಅರಣ್ಯ ಮತ್ತು ಇಲ್ಲಿ ಪರಿಸರ ಮತ್ತು ಎಕಾಲಜಿ ಮತ್ತು ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಸಂರಕ್ಷಣೆ ಮಾಡುವುದು, ಇವು ಮೂರನ್ನು ಹೊಸದಾಗಿ 15ನೇ ಹಣಕಾಸು ಆಯೋಗದಲ್ಲಿ ಸೇರಿಸಿದ್ದಾರೆ. ಮೊದಲನೇದು ಅರಣ್ಯ ಒಂದು ಹೊದಿಕೆ ಅಂತಕ್ಕಂಥದ್ದು ಇದು 14ನೇ ಹಣಕಾಸು ಆಯೋಗದಲ್ಲಿ 7.5% ಕೊಟ್ಟಿದ್ದರು. 15ನೇ ಹಣಕಾಸು ಬಿಡುಗಡೆ ಮಾಡುವಾಗ ಇದು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಇಷ್ಟು ಕ್ಲಿಯಾರಿಟಿ ತಮ್ಮ ತಲೆಯಲ್ಲಿ ಇರಬೇಕು, ಅರ್ಥ ಆಯ್ತಾ? ಎಕ್ಸಾಮ್ ಅಲ್ಲಿ ನಿಮಗೆ CTI ಅಲ್ಲಿ ಪ್ರಶ್ನೆ ಕೇಳ್ತಿರ್ತಾರ. KPS ದೃಷ್ಟಿಯಿಂದ ಆಗಿ ದಿಸ್ ಫ್ಯಾಕ್ಟರ್, ದಿಸ್ ಇನ್ಫಾರ್ಮೇಶನ್ಸ್ ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ನೋಡಿ. ಇದೇ ತರನಾಗಿ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನೋಟ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ನಿಮಗೆ. ನಾವು PDF ಫಾರ್ಮ್ಯಾಟ್ ಅಲ್ಲಿ ತಮಗೆ ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಅದು ಮ್ಯಾಗ್ಝಿನ್ ಇರುತ್ತೆ, ಬಟ್ PDF ಫಾರ್ಮ್ಯಾಟ್ ಅಲ್ಲಿ ನೋಡಿ. ನಿಮಗೆ ಇನ್ನೊಂದು ಏನು ಕ್ಲಿಯಾರಿಟಿ ಕೊಡ್ತೀನಿ ಅಂದ್ರೆ ಡಿಸೆಂಬರ್ ಮಂತ್ದು ಇನ್ನೂ ರೆಡಿ ಆಗಿಲ್ಲ, ಅರ್ಥ ಆಯ್ತಾ? ಡಿಸೆಂಬರ್ 2023 ಮ್ಯಾಗ್ಝಿನ್ ಇನ್ನೂ ರೆಡಿ ಆಗಿಲ್ಲ. ನಿಮಗೆ ನವೆಂಬರ್ ವರೆಗೆ ಸಿಗುತ್ತೆ, ಅರ್ಥ ಆಯ್ತಾ? ನವೆಂಬರ್ ವರೆಗೆ ಸಿಗುತ್ತೆ. ಫಾರ್ 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ನವೆಂಬರ್ 30, 2023ಗೆ 440 ಆಗುತ್ತೆ. 2022 ಜಾನ್ ಟು ನವೆಂಬರ್ 30, 2023ವರೆಗೆ 880 ಆಗುತ್ತೆ. ಡಿಸ್ಕೌಂಟ್ ಆಗಿ 780 ಸಿಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, BP ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮೆಟಲ್ಲಿ ಕಳಿಸ್ತೀವಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರೆ ಅಂದರೆ ಇತ್ತೀಚೆಗೆ ಬ್ರಿಕ್ಸ್ನ ಅಧ್ಯಕ್ಷತೆ ವಹಿಸಿಕೊಂಡ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಮಲ್ಲಿ ಕೇಳ್ಬೋದು. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೆ. ಬಟ್ ಇನ್ನೊಂದು ಬಾರಿ ನಾವೇನು ಮಾಡೋಣ, ಬ್ರಷಪ್ ಮಾಡೋಣ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ 4ನೇ ಆಪ್ಷನ್ನು ರಷ್ಯಾ ಈಸ್ ದ ರೈಟ್ ಆನ್ಸರ್. 2024ನೇ ಸಾಲಿನಲ್ಲಿ ಬ್ರಿಕ್ಸ್ನ ಒಂದು ಅಧ್ಯಕ್ಷತೆಯನ್ನ ಯಾವ ದೇಶ ವಹಿಸಿಕೊಳ್ಳಲಿದೆ ಅಂದರೆ ದಟ್ ಈಸ್ ನಾವೇನಂತ ಹೇಳ್ತಿದ್ರೆ ಅದು ರಷ್ಯಾ ಅಂತ ಹೇಳ್ತೀವಿ, ಅರ್ಥಾಯ್ತಾ? ಬ್ರಿಕ್ಸ್ನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಾಗಿದೆ. ಸೊ ತಮ್ಮೆಲ್ಲರಿಗೂ ಗೊತ್ತಿದ್ರೆ B ಅಂದರೆ ಭಾರತ್ ಇಂಡಿಕೇಟ್ ಮಾಡುತ್ತೆ, R ಇದು ಬ್ರೆಜಿಲ್ ಇಂಡಿಕೇಟ್ ಮಾಡುತ್ತೆ, ಸಾರಿ R ಅಂದರೆ ರಷ್ಯಾ ಇಂಡಿಕೇಟ್ ಮಾಡುತ್ತೆ, I ಅಂದರೆ ಇಂಡಿಯಾ ಇಂಡಿಕೇಟ್ ಮಾಡುತ್ತೆ. ಆಮೇಲೆ ಇಲ್ಲಿ ಬ್ರಿಕ್ಸ್ ಅಂತಕ್ಕಂಥದ್ದು C ಇದು C ಏನು ಇಂಡಿಕೇಟ್ ಮಾಡುತ್ತೆ, ಚೈನಾ ಇಂಡಿಕೇಟ್ ಮಾಡುತ್ತೆ. ತದನಂತರದಲ್ಲಿ S ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ, ಸೌತ್ ಆಫ್ರಿಕಾವನ್ನು ಇಂಡಿಕೇಟ್ ಮಾಡುತ್ತೆ. ಇಟ್ ಮೀನ್ಸ್ ದ್ಯಾಟ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಇವೆಲ್ಲ ಸೇರಿಬಿಟ್ಟು ರಷ್ಯಾ, ತದನಂತರದ್ದು ಇವೆಲ್ಲ ಸೇರಿಬಿಟ್ಟು ಒಟ್ಟಾರೆಯಾಗಿ 5 ದೇಶಗಳು ಒಳಗೊಂಡಿರ್ತಕ್ಕಂಥ ಒಂದು ಸಂಘಟನೆಯಾಗಿದ್ದು, ಈ ಒಂದು ಸಂಘಟನೆಯಲ್ಲಿ ಪ್ರತಿ ವರ್ಷ ಏನಾಗಿರುತ್ತೆ ಅಂದರೆ ಅಧ್ಯಕ್ಷ ಸ್ಥಾನವನ್ನ ಈ ಒಂದು ನಿಮೋನಿಕ್ಸ್ ತರಾನೇ ಏನಾಗುತ್ತಂದ್ರೆ ಇದು ಬದಲಾವಣೆ ಆಗ್ತಾ ಇರುತ್ತೆ, ಅರ್ಥ ಆಯ್ತಾ? ಬದಲಾವಣೆ ಆಗ್ತಾ ಇರುತ್ತೆ. ಈಗ ಏನಂದ್ರೆ ಲಾಸ್ಟ್ ಟೈಮ್ ಚೈನಾ ಇತ್ತು, ಸೌತ್ ಆಫ್ರಿಕಾ ಇತ್ತು. ಸೌತ್ ಆಫ್ರಿಕಾ ಆದ್ಮೇಲೆ ಈಗ ಏನಂದ್ರೆ ಡೈರೆಕ್ಟ್ ಆಗಿ ರಷ್ಯಾಕ್ಕೆ ಹೋಗಿದೆ, ಅರ್ಥ ಆಯ್ತಾ? ಈಗ ರಷ್ಯಾ ಏನು ಮಾಡ್ತಾ ಇದೆ, ಅಧ್ಯಕ್ಷತೆಯನ್ನ ವಹಿಸ್ಕೊಳ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದನ್ನ ಬ್ರಿಕ್ಸ್ ಅಧ್ಯಕ್ಷತೆ ವಹಿಸಿಕೊಂಡ ರಷ್ಯಾ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆ ಕೇಳಲಾಗಿದೆ. ಇದ್ರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, 2024ರ ವರ್ಷಾರಂಭದೊಂದಿಗೆ 5 ದೇಶಗಳ ಮಿತ್ರಕೂಟದ ಬ್ರಿಕ್ಸ್ನ ಒಂದು ಅಧ್ಯಕ್ಷತೆ ರಷ್ಯಾ ದೇಶವು ವಹಿಸಿಕೊಂಡಿದೆ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳಬಹುದು, ನಿಮಗೆ ಅರ್ಥ ಆಯ್ತಾ? ಇನ್ನು ಬ್ರಿಕ್ಸ್ ಬಗ್ಗೆ ಹೇಳ್ತಾ ಬಂದಾಗ ನಿಮ್ಗೆ ಈಗಾಗಲೇ ಗೊತ್ತಿದೆ, ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ದಕ್ಷಿಣ ಆಫ್ರಿಕಾ, ಅರ್ಥ ಆಯ್ತಾ? ಕೇವಲ ಮೊದಲ 5 ರಾಷ್ಟ್ರಗಳು ಇದ್ದು. ಬಟ್ ಯಾವಾಗ ಸೌತ್ ಆಫ್ರಿಕಾದಲ್ಲಿ, ಅರ್ಥ ಆಯ್ತಾ, ಸೌತ್ ಆಫ್ರಿಕಾದಲ್ಲಿ ಸಮ್ಮೇಳನ ನಡೆದಿತ್ತು, ಆ ಸಂದರ್ಭದಲ್ಲಿ ಹೊಸದಾಗಿ 5 ದೇಶಗಳು ಪೂರ್ಣ ಪ್ರಮಾಣದ ಸದಸ್ಯ ರಾಷ್ಟ್ರಗಳಾಗಿ ಸೇರಿಕೊಳ್ಳುವ ಮೂಲಕ ಬ್ರಿಕ್ಸ್ ಒಕ್ಕೂಟವು 10 ಪೂರ್ಣಾವಧಿಯ ಸದಸ್ಯರನ್ನು ಒಳಗೊಂಡಿದೆ,
ಅರ್ಥ ಆಯ್ತಾ? ಇದು ಬಹಳ ಇಂಪಾರ್ಟೆಂಟ್ ನಿಮಗೆ. ಅರ್ಥ ಆಯ್ತಾ? ಪ್ರಸ್ತುತವಾಗಿ ಈ ಒಂದು ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ನಿಮ್ಮ ಎಕ್ಸಾಮಲ್ಲಿ ಕೇಳಿದ್ರೆ 10 ಅಂತ ಹೇಳಬೇಕು. ಆ್ಯಕ್ಚುಲಿ 11 ಆಗಬೇಕಾಗಿತ್ತು. ಅದರ ಅಪ್ಡೇಟನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೊಟ್ಟಿದ್ದೀನಿ. ಅರ್ಜೆಂಟೈನಾ ಈ ಒಂದು ಒಕ್ಕೂಟದಿಂದ ಹೊರ ಬರುವುದಾಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅರ್ಜೆಂಟೈನಾ ಕೂಡ ಇದರ ಸದಸ್ಯತ್ವನ ಆಗಬೇಕಾಗಿತ್ತು. ಬಟ್ ಅರ್ಜೆಂಟೈನಾ ಇದೇನಾಗಿದೆ ಅಂದರೆ ವಾಪಸ್ಸು ಬಂದಿದೆ. ಅರ್ಥ ಆಯ್ತಾ? ಬ್ರಿಕ್ಸ್ನ ಒಕ್ಕೂಟಕ್ಕೆ ಸೇರಿದ ಹೊಸ 5 ದೇಶಗಳು ಯಾವಂದರೆ ಈಜಿಪ್ಟ್ ಸೇರ್ಕೊಂಡಿದೆ, ಇಥಿಯೋಪಿಯಾ ಸೇರ್ಕೊಂಡಿದೆ, ಇರಾನ್ ಸೇರ್ಕೊಂಡಿದೆ, ಸೌದಿ ಅರೇಬಿಯಾ ಸೇರ್ಕೊಂಡಿದೆ, UAE ಸೇರ್ಕೊಂಡಿದೆ. ಅರ್ಜೆಂಟೈನಾ ಸೇರ್ಕೋಬೇಕಾಗಿತ್ತು, ಬಟ್ ಅದು ವಾಪಸ್ ಬಂದಿದೆ. ಒಟ್ಟಾರೆಯಾಗಿ 10 ರಾಷ್ಟ್ರಗಳು ಹೊಂದಿರತಕ್ಕಂಥ ಒಂದು ಇದು ಒಕ್ಕೂಟವಾಗಿದೆ. ಯಾವುದು? ಬ್ರಿಕ್ಸ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ನಾನು ಹೇಳ್ತಕ್ಕಂಥ ಇನ್ಫಾರ್ಮೇಷನ್. 2001ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರದಿಂದ ಜಿಯೋ ನೇಲ್ ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾದ 4 ಉದ್ಯೋನ್ಮುಖ ಆರ್ಥಿಕತೆಗಳನ್ನು ವಿವರಿಸಲು ಬ್ರಿಕ್ಸ್ ಎಂಬ ಪದವನ್ನು ಮೊದಲ ಬಾರಿಗೆ ಇವ್ರು ಏನು ಮಾಡಿದ್ರೆ ಅಂದರೆ ಬಳಸಿದ್ದಾರೆ. ಯಾರಂದ್ರೆ ಓನೇಲ್ ಅಂತಕ್ಕಂಥ ವ್ಯಕ್ತಿ ಇಂಪಾರ್ಟೆಂಟ್. ಸ್ಥಾಪನೆ ಆಗೋದು 2006ರಲ್ಲಿ. ದಕ್ಷಿಣ ಆಫ್ರಿಕಾ ಡಿಸೆಂಬರ್ 2010ರಲ್ಲಿ ಬ್ರಿಕ್ಗೆ ಸೇರಲು ಆಹ್ವಾನಿಸಲಾಯಿತು. ನಂತರ ಇದೇನದು ಇದು ಏನಾಯ್ತು ಅಂದರೆ ಬ್ರಿಕ್ಸ್ ಆಯಿತು. ಬಿಕಾಸ್ ಎಸ್ ಅಂತಕ್ಕಂಥದ್ದು ಸೌತ್ ಆಫ್ರಿಕಾ ಸೇರಿಕೊಂಡ ಬಳಿಕ ಸದಸ್ಯ ರಾಷ್ಟ್ರಗಳು ಹೇಳಿದೆ ನಿಮಗೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ. ಇನ್ನೂ 5 ರಾಷ್ಟ್ರಗಳು ಹೊಸದಾಗಿ, ಒಂದು ಇಥಿಯೋಪಿಯಾ, ತದನಂತರದಲ್ಲಿ 2 ಇರಾನು, ತದನಂತರದಲ್ಲಿ 3 ಯಾವುದಂದರೆ ನಿಮಗೆ ಯಾವುದಂದರೆ ಸೌದಿ ಅರೇಬಿಯಾ, ಇನ್ನೊಂದು ಯಾವುದಂದರೆ 4 UAE. ಅರ್ಥ ಆಯ್ತಾ? UAE ಇದನ್ನು ಕೂಡ ಹೊಸದಾಗಿ ಸೇರ್ಕೊಂಡಿರ್ತಕ್ಕಂಥದ್ದು. ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, UAE, ತದನಂತರದ ಯಾವುದಂದರೆ ಈಜಿಪ್ಟ್ ಅಂತಕ್ಕಂಥದ್ದು. ಈಜಿಪ್ಟ್ ಒಟ್ಟಾರೆಯಾಗಿ 10 ದೇಶಗಳನ್ನು ಒಳಗೊಂಡಿದೆ ಇದು. ಅರ್ಥ ಆಯ್ತಾ? ಈಗ ಗೊತ್ತಿರಬೇಕು. ಯಾಕಂದರೆ 2024 ಜನವರಿ 1ಕ್ಕೆ ಅಧಿಕೃತವಾಗಿ ಇವರು ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಜನವರಿ 1, 2024ಕ್ಕೆ. ಇದು ಜಾಗತಿಕ ಜನಸಂಖ್ಯೆಗೆ 41%, ಜಾಗತಿಕ GDPಗೆ 24% ಮತ್ತು ಜಾಗತಿಕ ವ್ಯಾಪಾರಕ್ಕೆ 16% ಪ್ರತಿನಿಧಿಸ್ತಾವ. 2014ರಲ್ಲಿ ಪೋರ್ಟಲೇಜಾ ಬ್ರೆಜಿಲ್ನಲ್ಲಿ ನಡೆದ 6ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ನಾಯಕರು ಹೊಸ ಅಭಿವೃದ್ಧಿ ಬ್ಯಾಂಕನ್ನು ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿ ಹಾಕಿದರು. ಅರ್ಥ ಆಯ್ತಾ? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೀವಿ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಬ್ರಿಕ್ಸ್ ಬ್ಯಾಂಕ್ ಅಂತ ಹೇಳ್ತೀವಿ. ಇದು ಯಾವಾಗ ಯಾವ ಸಭೆಯಲ್ಲಿ ಸೈನ್ ಮಾಡಲಾಗಿತ್ತು ಗೊತ್ತಿರಬೇಕು. ಪೋರ್ಟಲೇಜಾ ಬ್ರೆಜಿಲ್ನಲ್ಲಿ ನಡೆದಿರ್ತಕ್ಕಂಥ ಸಮ್ಮೇಳನ 6ನೇ ಒಂದು ಶೃಂಗಸಭೆಯಾಗಿತ್ತು. ಬ್ರಿಕ್ಸ್ನ 15ನೇ ಸಭೆಯು ದಕ್ಷಿಣ ಆಫ್ರಿಕಾದಲ್ಲಿ ಜರುಗಿತ್ತು. ಈಗಾಗಲೇ ಹೇಳಿದೆ ನಿಮಗೆ. ಈ ಸಭೆಯಲ್ಲಿ ಬ್ರಿಕ್ಸ್ನ 5 ದೇಶಗಳಿಂದ 11 ದೇಶಗಳಿಗೆ ವಿಸ್ತರಿಸಲಾಗಿದೆ. ಸೊ 11 ಇದ್ದದ್ದು ಈಗ 10 ಅಂತಲೇ ತಿಳ್ಕೊಬೇಕು ನೀವು. ಯಾಕಂದರೆ ಈ ಒಂದು ಇದರಾಗಿ ಹೊಸದಾಗಿ ಸೇರಿದಂತ ಪ್ರಸ್ತಾಪಿಸಲಾಗಿತ್ತು. ಅಂದರೆ ಸೇರ್ಕೊಂಡಿದ್ದಾವೆ ಈಗ ಈಜಿಪ್ಟು, ಇರಾನು, ಸೌದಿ ಅರೇಬಿಯಾ, UAE, ಇಥಿಯೋಪಿಯಾ ಮತ್ತು ಅರ್ಜೆಂಟೈನಾ. ಬಟ್ ಅರ್ಜೆಂಟೈನಾ ಏನಾಗಿದೆ? ಮಟಾಶ್ ಆಗಿದೆ. ಅರ್ಥ ಆಯ್ತಾ? ಇದರಿಂದ ಹೊರಬರುವ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜನವರಿ 1, 2024ರಂದು ಸದಸ್ಯತ್ವ ಪಡೆದುಕೊಳ್ಳುತ್ತವೆ. ಅಂದರೆ ಈಗ ಏನಾಗಿದೆ? ಪಡೆದುಕೊಂಡಿವೆ. ಅರ್ಥ ಆಯ್ತಾ? ಇದು ಗೊತ್ತಿರಬೇಕು. ಇಷ್ಟೆಲ್ಲ ನಿಮಗೆ ಬದಲಾವಣೆಗಳನ್ನು ಹೇಳಿದ್ದೀನಿ. ಕೆಲವರು ಏನು ಮಾಡ್ತಿರ್ತಾರೆ? ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಳ್ಳೋದು. ಸರ್ ತಪ್ಪು ಹೇಳಿದಿರಲ್ಲ, ಸರ್ ಹಿಂಗೆ ಹೇಳಿದಿರಲ್ಲ, ಹಂಗೆ ಹೇಳಿದಿರಲ್ಲ ಅಂತ ನೀವು ಯಾಕೆ ಕಮೆಂಟ್ ಮಾಡ್ತೀನಿ ಅಂದರೆ ಕರೆಕ್ಟಾಗಿ ವಿಷಯನ ಮೊದಲು ತಿಳ್ಕೋಬೇಕು, ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ. ನಿಮಗೆ ಎಲ್ಲ ನಾವು ಕಂಟೆಂಟನ್ನು ಕೊಡ್ತಾ ಇರೋದು ಕೇವಲ ನಿಮಗೆ ಬರೀ ಸ್ಕ್ರೀನ್ಶಾಟ್ ತೊಗೊಂಡು ನೀವೇ ರಿವೈಸ್ ಮಾಡಿ ಅಂತಲ್ಲ. ನೀವು ಸ್ಕ್ರೀನ್ಶಾಟ್ ತೊಗೊಂಡು ರಿವೈಸ್ ಮಾಡೋಕ್ಕೆ ಸುಮಾರು 5 ಇದ್ದಾವೆ, ವೆಬ್ಸೈಟ್ಗಳಿದ್ದಾವೆ. ಸುಮಾರು ಇಂಟರ್ನೆಟ್ಟಲ್ಲಿ ನೀವು ಏನು ಸರ್ಚ್ ಮಾಡ್ತೀರಿ ಎಲ್ಲ ಸಿಗುತ್ತೆ. ಬಟ್ ಪ್ರಾಪರ್ ಗೈಡೆನ್ಸು ಏನು ಓದಬೇಕು ಅನ್ನೋದು ಇಂಪಾರ್ಟೆಂಟು. ಅದಕ್ಕೆ ಮತ್ತು ಕರೆಕ್ಟಾಗಿ ಕೇಳಿಸೋಬೇಕು ಕ್ಲಾಸನ್ನು ಏನು ಹೇಳಿದ್ದಾರೆ ಅಂತ. ಏನು ಕೇಳಿಸ್ಕೊಳ್ಳದೆ ಸುಮ್ಮನೆ ಸರ್ ನೀವು ಅದು ಹೇಳಿದ್ರಿ ಇದು ಹೇಳಿದ್ರಿ ಅಂತ ಕಮೆಂಟನ್ನು ಮಾಡೋದು ಸರಿಯಲ್ಲ. ಅರ್ಥ ಆಯ್ತಾ? ಫಸ್ಟ್ ತಿಳ್ಕೊಳ್ಬೇಕು. ಇನ್ನು 2021ರ ಒಂದು ಸಭೆಯ ಅಧ್ಯಕ್ಷವನ್ನು ಭಾರತ ವಹಿಸ್ಕೊಂಡಿತ್ತು. ಇದ್ರದ್ದು ಅಂದರೆ ಭಾರತದಲ್ಲಿ ನಡೆದಿತ್ತು, ಅಧ್ಯಕ್ಷತೆ ವಹಿಸ್ಕೊಂಡಿತ್ತು ಮತ್ತು ಭಾರತದಲ್ಲಿಯೂ ನಡೆದಿತ್ತು. 2022 ಚೀನಾ, ತದನಂತರದಲ್ಲಿ 2023 ಇಲ್ಲಂದರೆ ದಕ್ಷಿಣ ಆಫ್ರಿಕಾ. ಅರ್ಥಾತ್ ಇದು ಗೊತ್ತಿರಬೇಕು, ಇಂಪಾರ್ಟೆಂಟು. ಹೊಂದಿಸಿ ಬರೋದಲ್ಲಿ ನಿಮಗೆ ಕೇಳಬಹುದು. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳೋದಂದ್ರೆ 2022-22ನೇ ಸಾಲಿನ ಅತಿ ಹೆಚ್ಚು ವ್ಯಾಪಾರ ಪಾಲುದಾರ ಪ್ರಶಸ್ತಿಯನ್ನು ಪಡೆದ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದರೆ KMF ಇಸ್ ದ ರೈಟ್ ಆನ್ಸರ್. KMF ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ ಇದಕ್ಕೆ ನಿಮಗೆ ಕೋಆಪರೇಟಿವ್ ಅಂತಕ್ಕಂಥ ಒಂದು ಇದೆ. ಕೋಆಪರೇಟಿವ್ ಅಂತಕ್ಕಂಥ ಒಂದು ಟಾಪಿಕ್ ಇದೆ KPSCಗೆ. ಸೊ ಆ ಒಂದು ದೃಷ್ಟಿಯಿಂದಾಗಿ ಇದು ಇಂಪಾರ್ಟೆಂಟ್ ಈ ಟಾಪಿಕ್. ಅರ್ಥ ಆಯ್ತಾ? ಹಾಗಾದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದರೆ ನ್ಯೂಸ್ ಪೇಪರಲ್ಲಿ ಕೂಡ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಮತ್ತು ಇದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಗುಜರಾತಿನ ಗಾಂಧಿನಗರದಲ್ಲಿ ನಡೆದ ಪ್ರಶಸ್ತಿ ಸಮಾರಂಭದಲ್ಲಿ 2023, 22, 23ನೇ ಸಾಲಿನ ಅತಿ ಹೆಚ್ಚು ವ್ಯಾಪಾರ ಪಾಲುದಾರಿ ಪ್ರಶಸ್ತಿಯನ್ನು NCDFI ಮಾರ್ಕೆಟಿಂಗ್ ಪ್ರಶಸ್ತಿ KMF ಅಧ್ಯಕ್ಷ LBP ಭೀಮನಾಯ್ಕಗೆ ಪ್ರದಾನ ಮಾಡಲಾಗಿದೆ. ಪ್ರಸ್ತುತ KMFನ ಅಧ್ಯಕ್ಷ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಹೇಳ್ತೀವಿ. ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇದರ ಅಧ್ಯಕ್ಷ ಯಾರಿದ್ದಾರೆ? LBP ಭೀಮನಾಯಕ್ ಅವರಿದ್ದಾರೆ. ಸೊ ಇದಕ್ಕೆ ಏನಂದರೆ 2022-23ನೇ ಸಾಲಿನ
CDFI ಮಾರ್ಕೆಟಿಂಗ್ ಪ್ರಶಸ್ತಿ ಸಿಕ್ಕಿದೆ. ಯಾಕಂದ್ರೆ ಅತಿ ಹೆಚ್ಚು ವ್ಯಾಪಾರ ಪಾಲುದಾರಿಕೆಯನ್ನ ಇದು ಮಾಡಿದೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಗೊತ್ತಿರಬೇಕು, ಇಂಪಾರ್ಟೆಂಟ್. ಇನ್ನು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಬಗ್ಗೆ ಸುಮಾರು ಬಾರಿ ಪ್ರಶ್ನೆ ಕೇಳಿದರೆ ಇದು KMF ಅಂತ ಹೇಳ್ತೀವಿ. ಇದು ಕರ್ನಾಟಕ ಸರ್ಕಾರದ ಸಹಕಾರ ಸಚಿವಾಲಯದಲ್ಲಿ ಮಾಲೀಕತ್ವದಡಿಯಲ್ಲಿ ಹಾಲು ಉತ್ಪಾದಕರ ಒಕ್ಕೂಟವಾಗಿದೆ. ಅರ್ಥಾಯ್ತಾ? ತಮ್ಮೆಲ್ಲರಿಗೂ ಗೊತ್ತಿದೆ ಅಂದ್ರೆ 2019ರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದ್ರೆ ಹೊಸದಾಗಿ ಸಪರೇಟ್ ಆಗಿರ್ತಕ್ಕಂಥ ಒಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅನ್ನ ಸ್ಥಾಪಿಸಿದೆ. ಕೋಆಪರೇಟಿವ್ ಸಚಿವಾಲಯ ಅನ್ನೋದನ್ನ ಸ್ಥಾಪನೆ ಮಾಡಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. KMF ಅಂತಕ್ಕಂಥದ್ದು ಕರ್ನಾಟಕ ಒಂದು ಸಹಕಾರ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದು ಅಮೂಲ್ ನಂತರ ಭಾರತದಲ್ಲಿ 2ನೇ ಅತಿ ದೊಡ್ಡ ಹಾಲು ಒಕ್ಕೂಟವಾಗಿದೆ. ಅರ್ಥ ಆಯ್ತಾ? ಅಮೂಲ್ ನಂತರ ಇದು ಭಾರತದಲ್ಲಿ ಏನಂದ್ರೆ 2ನೇ ಅತಿ ದೊಡ್ಡ ಹಾಲು ಉತ್ಪಾದಕ ಒಕ್ಕೂಟವಾಗಿದೆ. ಅಮೂಲ್ ಅಂತಕ್ಕಂಥದ್ದು ಯಾವಾಗ ಸ್ಥಾಪನೆ ಆಗಿದೆ ಅಂದ್ರೆ 1946ರಲ್ಲಿ ಸ್ಥಾಪನೆ ಆಗಿದೆ, ಗೊತ್ತಿರಬೇಕು. ಅರ್ಥ ಆಯ್ತಾ? 1946ರಲ್ಲಿ ಸ್ಥಾಪನೆ ಆಗಿದೆ. ವರ್ಗೀಸ್ ಕುರಿಯನ್ ಅವರ ನೇತೃತ್ವದಲ್ಲಿ ಆಪರೇಷನ್ ಫ್ಲಡ್. ನಾನು ನಿಮಗೆ ಯಾವಾಗ ಅಂದ್ರೆ ನವೆಂಬರ್ 26ಕ್ಕೆ ಡಿಸ್ಕಷನ್ ಮಾಡಿದ್ದೇನೆ ರಾಷ್ಟ್ರೀಯ ಹಾಲು ದಿನ ಸಂದರ್ಭದಲ್ಲಿ. ಇನ್ನು ಇದನ್ನ 1974ರಲ್ಲಿ ಆರಂಭಿಸಲಾಯಿತು, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇದು ನಂದಿನಿ ಬ್ರಾಂಡ್ ಹೆಸರಿನಲ್ಲಿ ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಐಸ್ ಕ್ರೀಮ್, ಚಾಕ್ಲೇಟ್ಗಳು ಮತ್ತು ಸಿಹಿ ತಿಂಡಿಗಳನ್ನ ಉತ್ಪನ್ನಗಳನ್ನ ಏನು ಮಾಡುತ್ತೆ, ಮಾರಾಟ ಮಾಡುತ್ತೆ. ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದ್ರೆ ಬೆಂಗಳೂರಲ್ಲಿ ಇದೆ. ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು ನೋಡ್ರಿ. ಇನ್ನ ಕೆಲವೊಂದು ಏನಂದ್ರೆ ಮೆಂಬರ್ಶಿಪ್ ಇಲ್ಲಿ ಕೆಲವೊಂದು ಸುಮಾರು ಜನನ ಕರೆ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾ ಇದ್ರು. ಇಲ್ಲಿ ನಮ್ಮ ಚಾನಲ್ನಲ್ಲಿ ನೀವು ನಮ್ಮ ಒಂದು ಮೆಂಬರ್ಶಿಪ್ ಕೂಡ ಆಗ್ಬೋದು. ನೀವು ಈ ಮೆಂಬರ್ಶಿಪ್ ಆಗೋದ್ರಿಂದ ತಮಗೆ ಏನೇನೋ ಯೂಸ್ ಇದೆ ಅಂತಕ್ಕಂಥದ್ದು ನಾನು ಫಸ್ಟ್ ಹೇಳ್ತೀನಿ. ನಿಮಗೇನಂದ್ರೆ ಇಲ್ಲಿ ಮಂತ್ಲಿ ವಿಡಿಯೋಸ್ಗಳು ಸಿಗುತ್ತೆ. ಅರ್ಥ ಆಯ್ತಾ? ಮಂತ್ಲಿ ವಿಡಿಯೋಸ್ ಸಿಗುತ್ತೆ. ತದನಂತರದ ನಿಮಗೆ ಯಾವುದಾದ್ರೂ ಜಾಬ್ ನ್ಯೂಸ್ಗಳು ಸಿಗ್ತಾವ. ತದನಂತರದಲ್ಲಿ ನಿಮಗೆ KS ರಿಲೇಟೆಡ್ ಯಾವುದು ಒಂದು ಹಾಟ್ ಟಾಪಿಕ್ಸ್ಗಳು ಇರ್ತಾವ, ಸೊ ಅವೆಲ್ಲ ಸಿಗ್ತಾವ. ತದನಂತರದಲ್ಲಿ ನಿಮಗೆ ಸ್ಪೋರ್ಟ್ಸ್ ರಿಲೇಟೆಡ್ ವಿಡಿಯೋಸ್ಗಳು ಸಿಗ್ತಾವ. ತದನಂತರದಲ್ಲಿ ನಿಮಗೆ ಏನಂದ್ರೆ ಪ್ರಶಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಸ್ಗಳನ್ನು ಮಾಡ್ತೀವಿ. ಅರ್ಥ ಆಯ್ತಾ? ಸಪರೇಟ್ ಆಗಿರ್ತಕ್ಕಂಥ ವಿಡಿಯೋಸ್ಗಳು ನಿಮಗೆ ಸಿಗ್ತಾವೆ ಎಂದು ಹೆಚ್ಚಿನ ಅಧ್ಯಯನ ಯಾರಿಗೆ ಬೇಕು ಅವರು. ಇನ್ನು ತದನಂತರದಲ್ಲಿ ನಿಮ್ಮ ಕರೆಂಟ್ ಅಫೇರ್ಸ್ ಅಂತ ನಿಮ್ಮ ಕಂಟಿನ್ಯೂಸ್ ಆಗಿ ನಾವು ಮಾಡೇ ಮಾಡ್ತೀವಿ. ಯಾರಿಗೆ ಬೇಕು ಅವರು ನಮ್ಮ ಮೆಂಬರ್ಶಿಪ್ ಅನ್ನು ಪಡೆದುಕೊಳ್ಬಹುದು. ನಮಗೆ ನೀವೇನು ಮಾಡೋದು, ಬೂಸ್ಟಪ್ ಮಾಡ್ಬೋದು. ನಮ್ಮ ಒಂದು ವಿಡಿಯೋದ ಒಂದು ಪಾಲುದಾರಿಕೆಯಲ್ಲಿ ಕೂಡ ಅಂದ್ರೆ ನಮ್ಮ ಜೊತೆಯಲ್ಲಿ ನೀವೇನು ಮಾಡ್ಬೋದು ಅಂದರೆ ಮೆಂಬರ್ ಆಗಿ ಮುಂದುವರಿಬಹುದು. ನಿಮಗೇನಂದರೆ 2 ಲೆವೆಲ್ಗಳಿದ್ದಾವೆ. KPSC KS ಅಂತ ಒಂದು ಲೆವೆಲ್ ಇದೆ, ಇನ್ನು KSP PC PSI ಅಂತ 2 ಲೆವೆಲ್ ಇದೆ. ಇದರಲ್ಲಿ ಯಾವುದು ಬೇಕಾದರೂ ನೀವು ಏನು ಮಾಡ್ಬೋದು ಅಂದರೆ ಜಾಯಿನು ಆಗ್ಬೋದು. ಜಾಯಿನ್ ಆಗೋದ್ರಿಂದ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ಗಳು ಇದರಲ್ಲಿ ಸಿಗುತ್ತವೆ. ಎಕ್ಸ್ಕ್ಲೂಸಿವ್ ಮತ್ತು ನಿಮ್ಮ ಕಮೆಂಟ್ಸ್ಗಳಿಗೆ ಬೇಗನೆ ರಿಪ್ಲೈ ಸಿಗುತ್ತೆ. ನಿಮಗೆ ಯಾವ ಸಬ್ಜೆಕ್ಟ್ ಅರ್ಥ ಆಗಿಲ್ಲ, ಯಾವುದು ಕ್ವಶನ್ ಇದ್ದರೆ ಅಂಥಗಳಿಗೆ ಬೇಗನೆ ರಿಪ್ಲೈ ಸಿಗುತ್ತೆ. ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಗೈಡೆನ್ಸನ್ನು ಪಡ್ಕೊಂಡು ಮುಂದೆ ಬರೀಬಹುದು. ಅರ್ಥಾತ್ ಮೆಂಬರ್ಶಿಪ್ ಪಡೆದುಕೊಂಡು. ನೋಡ್ರಿ, ನೆಕ್ಸ್ಟ್ ಕ್ವೆಶ್ಚನ್ ಕೇಳೋದಾದ್ರೆ, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ 50,000 ಮಂದಿ ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಗಿನ್ನಿಸ್ ದಾಖಲೆ ಸ್ಥಾಪಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗುಜರಾತ್ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಹೊಸ ವರ್ಷದ ಮೊದಲ ದಿನ ಗುಜರಾತಿನ ಒಂದು 102 ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ 50,000 ಮಂದಿ ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದ್ದಾರೆ. ಅರ್ಥಾಯ್ತಾ? ಸೂರ್ಯ ನಮಸ್ಕಾರ ಎಂಬುದು ಪ್ರಾಚೀನ ಒಂದು ವ್ಯಾಯಾಮ ಪದ್ಧತಿ. ಇದು ಅರ್ಥ ಆಯ್ತಾ? ಇದು ಮುಂಜಾನೆ ಸಮಯದಲ್ಲಿ ವಿವಿಧ ಆಸನ ಮತ್ತು ಭಂಗಿಗಳಲ್ಲಿ ವ್ಯಾಯಾಮ ಮಾಡುವ ಮೂಲಕ ಸೂರ್ಯ ದೇವನಿಗೆ ನಮಸ್ಕರಿಸಲಾಗುತ್ತೆ. ಇದರಡಿಯಲ್ಲಿ ಇದು ಗೊತ್ತಿರತಕ್ಕಂಥ ವಿಷಯ ಎಲ್ಲರಿಗೂ. ಇದರೊಂದಿಗೆ ತೇಳು ಬಿಸಿಲಿಗೆ ತಮ್ಮ ದೇಹ ಒಡ್ಡಿಕೊಳ್ಳುವ ಮೂಲಕ ವಿಟಮಿನ್ ಡಿ ಪೌಷ್ಟಿಕಾಂಶವನ್ನು ಪಡೆಯಬಹುದು. ಸೊ ಇದು ಇಂಪಾರ್ಟೆಂಟ್. ಯಾಕೆ ಬೆಳಗ್ಗೆನೆ ಮಾಡ್ತಿರ್ತಾರೆ ಅಂತಕ್ಕಂಥದ್ದು, ದೇರ್ ಇಸ್ ಅ ಸೈಂಟಿಫಿಕ್ ರೀಸನ್. ವಾಟ್ ಸೈಂಟಿಫಿಕ್ ರೀಸನ್? ಬೆಳಗಿನ ಸಂದರ್ಭದಲ್ಲಿ ಸೂರ್ಯನಿಂದ ವಿಟಮಿನ್ ಡಿ ಪೌಷ್ಟಿಕಾಂಶ ದೊರೆಯುತ್ತೆ. ಆದುದರಿಂದಾಗಿ ಆ ಒಂದು ಸೂರ್ಯ ನಮಸ್ಕಾರ ಅಂತಕ್ಕಂಥದ್ದು ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಅಥವಾ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ವ್ಯಾಯಾಮವಾಗಿದೆ. ನೋಡಿ, ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ, ಪ್ರಸ್ತುತ DRDOನ ಚೇರ್ಮನ್ ಯಾರು ಅಂತ ಪ್ರಶ್ನೆ ಕೇಳಿದರೆ, ನೋಡಿದ್ರೆ ಇಂಪಾರ್ಟೆಂಟ್ ನಿಮಗೆ. ಅರ್ಥ ಆಯ್ತಾ? ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳಬಹುದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಸಮೀರ್ ವಿ ಕಾಮತ್ ಇಸ್ ದ ರೈಟ್ ಆನ್ಸರ್. ಸಮೀರ್ ವಿ ಕಾಮತ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸೊ ಇದ್ರ ಬಗ್ಗೆ ಯಾಕೆ ಪ್ರಶ್ನೆ ಕೇಳಲಾಗಿತ್ತಂದ್ರೆ, ಇತ್ತೀಚೆಗೆ ಜನವರಿ 1, 2024ಕ್ಕೆ DRDOನ 66ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿತು. ಅರ್ಥ ಈ ತರನಾಗಿ ಈ ಒಂದು ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆಗಳ ಬಗ್ಗೆ ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ. ಅರ್ಥ ಆಯ್ತಾ? ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ದಟ್ ಇಸ್ DRDO ಅಂತಕ್ಕಂಥದ್ದು ಭಾರತ ಸರ್ಕಾರ ರಕ್ಷಣಾ ಸಚಿವಾಲಯದ ಮತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಪ್ರಧಾನ ಸಂಸ್ಥೆಯಾಗಿದೆ. ಅರ್ಥ ಆಯ್ತಾ? ಭಾರತ ಒಂದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಪ್ರಮುಖವಾಗಿರ್ತಕ್ಕಂಥ ಸಂಸ್ಥೆ ಅಂದರೆ DRDO ಅಂತ ಹೇಳ್ತೀವಿ. ಈ ಸಂಸ್ಥೆ ರೂಪುಗೊಂಡಿದ್ದು 1958. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇನ್ನು ನಿಯಂತ್ರಣ ಪ್ರಾಧಿಕಾರ ಯಾರಂದ್ರೆ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿರುತ್ತೆ. ಪ್ರಸ್ತುತ ಡಿಫೆನ್ಸ್ ಮಿನಿಸ್ಟ್ರಿ ಯಾರಿದ್ದಾರೆ, ರಾಜನಾಥ್ ಸಿಂಗ್ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ.
ಇನ್ನು ಪ್ರಸ್ತುತ ಇದರ ಒಂದು ಚೇರ್ಮನ್ ಯಾರಿದ್ದಾರೆ, ಸಮೀರ್ ವಿ ಕಾಮತ್ ಅವರಿದ್ದಾರೆ. ಅರ್ಥ ಆಯ್ತಾ. ಇನ್ನು ಮಿಸೈಲ್ ಮ್ಯಾನ್ ಅಂತ ನಾವು ಯಾರಿಗೆ ಕರಿತೀವಿ ಅಂದ್ರೆ, ಮಿಸೈಲ್ ಮ್ಯಾನ್ ಅಂದ್ರೆ APJ ಅಬ್ದುಲ್ ಕಲಾಂ ಅವರನ್ನ ಕರಿತೀವಿ. APJ ಅಬ್ದುಲ್ ಕಲಾಂ ಅವ್ರದ್ದು ಇಂಪಾರ್ಟೆಂಟ್ ಒಂದು ಏನಂದ್ರೆ 1980ರ ದಶಕದ ಒಂದು ಏನಂದ್ರೆ ಇಂಟಿಗ್ರೇಟೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, IMDP ಇಂಟಿಗ್ರೇಟೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದಡಿಯಲ್ಲಿ 4 ಪಠಾನ್ ಅಂತಕ್ಕಂಥ ಒಂದು ಸಿಸ್ಟಮ್ ಅನ್ನ ತಯಾರು ಮಾಡಲಿದೆ ಅಂತ ನಾನು ಈಗಾಗಲೇ ನಿಮಗೆ ಇದರ ಒಂದು ಕೋಡು ಕೂಡ ಹೇಳಿದ್ದೀನಿ. ಪೃಥ್ವಿ, ಆಕಾಶ, ಅರ್ಥ ಆಯ್ತಾ, ತ್ರಿಶೂಲ, ನಾಗ, ಅಗ್ನಿ, ಅರ್ಥ ಆಯ್ತಾ, ಇವೆಲ್ಲವನ್ನ ನಾನು ಹೇಳಿದ್ದೀನಿ ನಿಮಗೆ. ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮೆಂಗ್ಸಿಯಾಂಗ್ ಹಡಗು ನಿರ್ಮಿಸಿದ ದೇಶ ಯಾವುದು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ದಟ್ ಇಸ್ 3ನೇ ಆಪ್ಷನ್, ಚೀನಾ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಚೀನಾ ಯಾವಾಗಲೂ ಇಂಥ ಒಂದು ಹರಸಾಹಸಗಳನ್ನೇ ಮಾಡ್ತಾ ಇರುತ್ತೆ. ನೋಡಿ, ಏನು ಒಂದು ಸಾಹಸ ಮಾಡ್ತಾ ಇದೆ ಅಂದ್ರೆ ಮೆಂಗ್ಸಿಯಾಂಗ್ ಅಂತಕ್ಕಂಥ ಒಂದು ಹಡಗನ್ನು ನಿರ್ಮಾಣ ಮಾಡಿದೆ. ಸೊ ಈ ಒಂದು ಮೆಂಗ್ಸಿಯಾಂಗ್ ಮುಖಾಂತರ ಏನ್ ಮಾಡ್ತಾ ಇದೆ ಅಂದ್ರೆ, ತಮ್ಮೆಲ್ಲರೂ ಗೊತ್ತಿದೆ ಅಂದ್ರೆ ಒಂದು ಭೂಮಿ ಇದೆ ಅಂದ್ರೆ, ಈ ಭೂಮಿ ಮೇಲೆ ಇದೆ ಅಂದ್ರೆ ಫಸ್ಟ್ ಮೇಲ್ಗಡೆ ಯಾವುದಿದೆ ಒಂದು ಫಸ್ಟ್ ಪಾರ್ಟ್ ಅನ್ನು ನಾವೇನ್ ಕರಿತೀವಿ, ಕ್ರಸ್ಟ್ ಅಂತ ಕರಿತೀವಿ. ತದನಂತರದಲ್ಲಿ ಕ್ರಸ್ಟ್ ಆದಮೇಲೆ ನೆಕ್ಸ್ಟ್ ಒಳಗಡೆ ಹೋದಾಗ ಇದೆ ಯಾರಂದ್ರೆ ನೆಕ್ಸ್ಟ್ ಪಾರ್ಟ್ ಯಾವುದಿದೆ ಅಂದ್ರೆ ನೆಕ್ಸ್ಟ್ ಪಾರ್ಟು ಮ್ಯಾಂಟಲ್ ಅಂತ ಹೇಳ್ತೀವಿ. 3 ಪದರಗಳಿದಾವೆ. ತದನಂತರದಲ್ಲಿ ನೆಕ್ಸ್ಟ್ ಹೋದಾಗ ಯಾವಂದ್ರೆ ನೆಕ್ಸ್ಟ್ 3ನೇ ಪಾರ್ಟ್ ಅನ್ನು ನಾವೇನಂತ ಹೇಳ್ತೀವಿ, ಕೋರ್ ಅಂತ ಹೇಳ್ತೀವಿ. ಸೊ ಈ ಭೂಮಿಯ ಪಾರ್ಟ್ ಅನ್ನ ಕ್ರಸ್ಟ್ ಅನ್ನ ಅಗೆದು, ಅರ್ಥ ಆಯ್ತಾ, ಕ್ರಸ್ಟ್ ಅಲ್ಲಿ ಮತ್ತೆ ಇಲ್ಲಿ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಬರುತ್ತೆ, ಓಷನಿಕ್ ಕ್ರಸ್ಟ್ ಅಂತ ಬರುತ್ತೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ, ಈಗ ನಿಮ್ಗೆ ಒಂದು ಬರೀ ರಿವೈಸ್ ಮಾಡಿಸ್ತೀನಿ. ಅರ್ಥ ಆಯ್ತಾ. ಇಲ್ಲಿ ಕೆಳಗಡೆ ಬಂದಾಗ ಏನಂದ್ರೆ ಮ್ಯಾಂಟಲ್ ಇದೆ ಅಲ್ವಾ. ಸೊ ಈ ಕ್ರಸ್ಟ್ ಅನ್ನ ಅಗೆದು ಮ್ಯಾಂಟಲ್ ವರೆಗೆ ತಲುಪೋದು, ಕ್ರಸ್ಟ್ ಅನ್ನ ಅಗೆದು ಮ್ಯಾಂಟಲ್ ವರೆಗೆ ಭೂಮಿಯ ಆಳಕ್ಕೆ ಹೋಗುವ ಒಂದು ಪ್ರಯತ್ನವನ್ನ ಯಾವ್ದು ಮಾಡ್ತಾ ಇದೆ, ಎಕ್ಸಿಕ್ಯೂಷನ್ ಅನ್ನ ಚೈನಾ ಮಾಡ್ತಾ ಇದೆ. ಅದು ಮೆಂಗ್ಸಿಯಾಂಗ್ ಅಂತಕ್ಕಂಥ ಒಂದು ನೌಕೆ ಮುಖಾಂತರ. ಮಾನವ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಪ್ಪರ್ ಮ್ಯಾಂಟಲ್ ಎಕ್ಸಿಕ್ಯೂಷನ್ ಉತ್ಖನವನ್ನು ಸಾಧಿಸಲು ಚೀನಾವು ಮೆಂಗ್ಸಿಯಾಂಗ್ ಎಂಬ ಅಗಾಧವಾದ ಹಡಗನ್ನು ನಿರ್ಮಿಸಿದೆ. ಇಪ್ಪ ಸಪೋಸ್ ಇದು ಭೂಮಿ ಮೇಲೆ ಸಕ್ಸಸ್ ಆದರೆ ಅದು ಸಾಗರದೊಳದಲ್ಲೂ ಕೂಡ ಮಾಡುತ್ತೆ ಅಂತಕ್ಕಂಥ ಪ್ರಸ್ತಾಪ ಇದೆ. ಇದು ಸಮುದ್ರದ ಕೆಳಗೆ, ಅರ್ಥಾತ್ ಸಮುದ್ರದ ಕೆಳಗೆ 11,000 ಮೀಟರ್ಗಳಷ್ಟು ಕೊರೆಯುವಾಗ ಅತಿ ಗಾತ್ರದ ಮೆಗ್ಸಿಯಾಂಗ್ ಭೀಕರ ಬಿರುಗಾಳಿಯನ್ನು ತಡೆದುಕೊಳ್ಳಬಹುದಾಗಿದೆ. ಅಂದರೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ಇನ್ನು ಇದು ಇಷ್ಟು ಟನ್ ಅನ್ನು ಹೊಂದಿರತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿದೆ. 170 ಮೀಟರ್ ಹೊಂದಿರತಕ್ಕಂಥ ಒಂದು ಇದು ಹಡಗು 120 ದಿನಗಳಲ್ಲಿ 1500 ನಾಟಿಕಲ್ ಮೈಲ್ಗಳಷ್ಟು ಕ್ರಮಿಸುವ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ಇಂಪಾರ್ಟೆಂಟ್. ಸೊ ಇನ್ನೊಂದು ಏನು ಗೊತ್ತಿರಬೇಕಂದ್ರೆ ನಿಮಗೆ, ಈ ಭೂಮಿಯ ಒಂದು ವಿವಿಧ ಪದರಗಳ ಬಗ್ಗೆ ನಾವೇನು ಮಾಡೋಣ, ಸ್ವಲ್ಪ ಡಿಸ್ಕಷನ್ ಮಾಡೋಣ. ನೋಡಿ, ಇಲ್ಲಿ ಅಂದರೆ ನಾವು ಇದೆಲ್ಲ ಯಾವಾಗ ಬರುತ್ತೆ ನಿಮಗಂದರೆ ಅರ್ತ್ ಕ್ವೇಕ್ ಡಿಸ್ಕಷನ್ ಮಾಡುವಾಗ ಬರುತ್ತೆ. ಅರ್ತ್ ಕ್ವೇಕ್ ಅಂದರೆ ಭೂಕಂಪ ಅಂತ ಹೇಳ್ತೀವಿ. ಭೂಕಂಪ ಹುಟ್ಟುವ ಸ್ಥಳ ಭೂಕಂಪ ನಾಭಿ ಅಂತ ಕರಿತೀವಿ. ಹೊರ ಬರುವ ಸೆಂಟರನ್ನು ಎಪಿ ಸೆಂಟರು, ಅವೆಲ್ಲ ನಿಮಗೆ ಇದರಲ್ಲಿ ಇರುತ್ತೆ. ಬಟ್ ನಾನು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರೋದನ್ನು ಸ್ವಲ್ಪ ಇಲ್ಲಿ ರಿವೈಸ್ ಮಾಡ್ತೀನಿ. ಭೂಮಿಯ ಅಂತರವಳನ್ನು ಪ್ರಮುಖವಾಗಿ 3 ಮುಖ್ಯ ವಲಯಗಳಾಗಿ ಡಿಸ್ಕಷನ್ ಮಾಡಿದ್ದೀವಿ, ನಾವು ಡಿವೈಡ್ ಮಾಡಿದ್ದೀವಿ. ಅರ್ಥ ಆಯ್ತಾ. ಮೊದಲನೇದು ಅಂದರೆ ಭೂ ಕವಚ ಅಂತ ಹೇಳ್ತೀವಿ, ಅಥವಾ ಇದಕ್ಕೆ ನಾವು ಏನಂತ ಹೇಳ್ತೀವಿ, ಕ್ರಸ್ಟ್ ಅಂತ ಹೇಳ್ತೀವಿ. ಇದು ಮ್ಯಾಂಟಲ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ. ಈ ನಾ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೀನಿ, ಇದು ನಿಮಗೆ ನಾವು ಮ್ಯಾಗ್ಝಿನಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮ್ಯಾಗ್ಝಿನಲ್ಲಿ ಇದೇ ಥರ ಇದೆ, ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದೇ ಥರ. ಮೂರನೇದು ಯಾವುದಾದ್ರೆ ಕೇಂದ್ರಗೋಳ ಅಂತಿದೆ 3. ಇಲ್ಲಿ ಕೋರ್ ಅಂತ ನಾವೇನು ಮಾಡಿದ್ದೀವಿ, ಡಿವೈಡ್ ಮಾಡಿದ್ದೀವಿ. ಭೂ ಕವಚವನ್ನು ಮತ್ತೆ 2 ಪದಗಳಾಗಿ ಮಾಡಿದ್ದೀವಿ. ಒಂದು ಭೂಖಂಡ ಕವಚ ಅಂತ ಮಾಡಿದ್ದೀವಿ, ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಮಾಡಿದ್ದೀವಿ. ಇನ್ನೊಂದು ಸಾಗರಿಕ ಕವಚ ಅಂದರೆ ಓಷನಿಕ್ ಕ್ರಸ್ಟ್ ಅಂತ ಮಾಡಿದ್ದೀವಿ. ಇಲ್ಲಿ ಭೂಖಂಡ ಕವಚ ಬಗ್ಗೆ ಮಾತಾಡ್ತಾ ಬಂದಾಗ ನೋಡ್ರಿ, ಇದೇ ಥರ ಪಾಯಿಂಟ್ ವೈಸ್ ಇರ್ತಾವೆ ನಮ್ಮ ಒಂದು ಮ್ಯಾಗ್ಝಿನ್ಗಳಲ್ಲಿ. ಇಲ್ಲಿ ನಿಮಗೆ ಇದು ತೋರಿಸ್ತಾರೆ, ಸುಮಾರು ಜನ ಡೆಮೋ ತೋರಿಸಿ ನೋಡಿ, ಇದೇ ಥರ ಕಂಟೆಂಟ್ ಇರುತ್ತೆ. ಭೂ ಕವಚದ ಇದು ಸರಾಸರಿ ದಪ್ಪ ಇರ್ತದೆ 30 ಕಿಲೋಮೀಟರ್ ಇದೆ. ಇದು ಇಂಪಾರ್ಟೆಂಟು. ಭೂ ಕವಚ ಅಂತಕ್ಕಂಥದ್ದು ಅಥವಾ ಕಾಂಟಿನೆಂಟಲ್ ಕ್ರಸ್ಟ್ ಅಂತಕ್ಕಂಥದ್ದು ಎದರಿಂದ ಮಾಡಲ್ಪಟ್ಟಿದೆ ಅಂದರೆ ಸಿಯಾಲಿಂದ ಮಾಡಲ್ಪಟ್ಟಿದೆ, ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ. ಇದು ಹಗರಾಗಿದ್ದು ಸಾಗರಿಕ ಕವಚದ ಮೇಲೆ ತೇಲುತ್ತೆ. ಇಂಪಾರ್ಟೆಂಟ್. ಇನ್ನು ಸಾಗರಿಕ ಕವಚ ಸರಾಸರಿ ದಪ್ಪ 30 ಕಿಲೋಮೀಟರ್ ಇದೆ. ಇದು ಸೀಮಾದಿಂದ ಅಂದರೆ ಸಿಲಿಕಾನ್ ಮತ್ತು ಮ್ಯಾಗ್ನೇಸಿಯಂದಿಂದ ಮಾಡಲ್ಪಟ್ಟಿದೆ. ಮ್ಯಾಂಟಲ್ ಏನಂದರೆ 2900 ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ. ಇದು 2 ಪದರಗಳಾಗಿ ವಿಂಗಡಿಸಲಾಗಿದೆ. ಮೇಲ್ಪದರವನ್ನು ನಾವೆಂತ ಕರಿತೀವಿ, ಎಸ್ತನೋಸ್ಫೇರ್ ಅಂತ ಕರಿತೀವಿ. ಇನ್ನು ಇದು ಭಾಗಶಃ ದ್ರವ ರೂಪದಲ್ಲಿರ್ತಕ್ಕಂಥದ್ದು ಮೇಲ್ಪದರ. ತದನಂತರದಲ್ಲಿ ಕೆಳಪದರವನ್ನು ಮೆಸೋಸ್ಫೇರ್ ಅಂತ ಹೇಳ್ತೀವಿ. ಇದು ಘನ ರೂಪದಲ್ಲಿ ಇರ್ತಕ್ಕಂಥದ್ದು. ಇಂಪಾರ್ಟೆಂಟು. ಇನ್ನು ಕೇಂದ್ರಗೋಳ ಅಂತ ಹೇಳ್ತೀವಿ. ಕೇಂದ್ರಗೋಳದಲ್ಲಿ ಮತ್ತೆ ಹೊರ ಕೇಂದ್ರಗೋಳ, ಒಳ ಕೇಂದ್ರಗೋಳ ಅಂತ ಮಾಡಿದ್ದೀವಿ. ಔಟರ್ ಕೋರು ಮತ್ತು ಇನ್ನರ್ ಕೋರ್ ಅಂತ. 2900 4985 ಅದಕ್ಕೆ ನಾವು ಕರಿತೀವಿ ಹೊರ ಕೇಂದ್ರಗೋಳ ಅಂತ ಹೇಳ್ತೀವಿ. ಒಳ ಕೇಂದ್ರಗೋಳ 4980ರಿಂದ 6371ರವರೆಗೆ ವಿಸ್ತರಿಸಿದೆ. ಇದು ಘನ ರೂಪದಲ್ಲಿದೆ, ಒಳಗಿಂದು ಹೊರಗಿಂದು ದ್ರವ ರೂಪದಲ್ಲಿದೆ. ಇಂಪಾರ್ಟೆಂಟು. ಇನ್ನು ಸೀಮಾ ವಲಯಗಳು ಬಹಳ ಇಂಪಾರ್ಟೆಂಟು. ಮೇ ರಾಮ ಗೈಡ್ ಲಕ್ಷ್ಮಣ್, ಮೇ ರಾಮ ಗೈಡ್ ಲಕ್ಷ್ಮಣ್, ಇದು ಗೊತ್ತಿರಬೇಕು. ಈ ಕೋಡು ನಿಮಗೆ ಕೋಡ್ ರೂಪದಲ್ಲಿ ನಾನು ಹೇಳ್ತಾ ಇದ್ದೀನಿ. ಭೂಖಂಡ ಕವಚ ಮತ್ತು ಸಾಗರಿಕ ಕವಚ
ಎರಡಕ್ಕೆ ಮಧ್ಯದಲ್ಲಿ ಇರೋದ್ರೆ ಕಾರ್ನಾಡ್ ಅಂತ ಹೇಳ್ತೀವಿ. ಇದು ಒಂದು, ಇದಕ್ಕೆ ಕೋಡ್ ಇಲ್ಲ. ಬಟ್ ನೆಕ್ಸ್ಟ್ ಇದು ಕೋಡ್ ಇದಾವೆ. ಭೂಕವಚ ಮತ್ತು ಮ್ಯಾಂಟಲ್ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಯಾವುದಂದ್ರೆ ಮೆಹರು ವಿಶಿಕ್. ಮೆಹರು ವಿಶಿಕ್ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆನಾ, ಮೇ ರಾಮ, ಮೆಹರು ವಿಶಿಕ್. ತದನಂತರದಲ್ಲಿ ಎಸ್ತನೋಸ್ಪೇರ್ ಮತ್ತು ಮೆಸೋಸ್ಪೇರ್ ಅಂದ್ರೆ ಅಪ್ಪರ್ ಮೆಂಟಲ್ ಮತ್ತು ಲೋವರ್ ಮೆಂಟಲ್ ಮಧ್ಯದಲ್ಲಿ ಇರ್ತಕ್ಕಂಥದ್ದು ರೆಪಿಟಿ. ಅರ್ಥ ಆಯ್ತಾ? ಮೇ ರಾಮ, ರಾಮ ಅಂದ್ರೆ ಇಲ್ಲಿ ರೆಪಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಮ್ಯಾಂಟಲ್ ಮತ್ತು ತದನಂತರದಲ್ಲಿ ಕೇಂದ್ರಗೋಳ ಮಧ್ಯದಲ್ಲಿ ಯಾವುದಾದ್ರೆ ಗುಟೆನ್ಬರ್ಗ್ ಅಥವಾ ಓಲ್ಡ್ ಹ್ಯಾಮ್. ಇಲ್ಲಿ ಜಿ ಏನಿದೆ, ಗುಟೆನ್ಬರ್ಗ್. ಅರ್ಥ ಆಯ್ತಾ? ಗೈಡ್ ಏನು ಇಂಡಿಕೇಟ್ ಮಾಡುತ್ತೆ, ಗುಟೆನ್ಬರ್ಗ್ ಇಂಡಿಕೇಟ್ ಮಾಡುತ್ತೆ. ತದನಂತರದಲ್ಲಿ ಹೊರ ಕೇಂದ್ರಗೋಳ ಮತ್ತು ಒಳ ಕೇಂದ್ರಗೋಳ, ಲೇಮನ್ ಬುಲೆನ್ ಅಥವಾ ಟ್ರಾನ್ಸಿಷನ್ ಇದೆ. ಇಲ್ಲಿ ಅಂದ್ರೆ ಇಲ್ಲಿ ಎಲ್ ಇದೆ, ಎಲ್ ಅದರಲ್ಲಿ ಮೇ ರಾಮ್, ಇಲ್ಲಿ ಲಕ್ಷ್ಮಣ್ ಅಂತ ಹೇಳಿದೆ ನಿಮ್ಗೆ. ಮೇ ರಾಮ ಗೈಡ್ ಲಕ್ಷ್ಮಣ್. ಲಕ್ಷ್ಮಣ್ ಅಂದ್ರೆ ಇಲ್ಲಿ ಯಾವುದು, ಎಲ್ ಅಂದ್ರೆ ಲೆಹಮನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಮೇ ರಾಮ ಗೈಡ್ ಲಕ್ಷ್ಮಣ್. ಇಲ್ಲಿ ಮೇ ಅಂತಕ್ಕಂಥದ್ದು ಮೆಹರು ವಿಶಿಕ್ಕು, ಆರ್ ಅಂತಕ್ಕಂಥದ್ದು ರೆಪಿಟಿ, ಜಿ ಅಂತಕ್ಕಂಥದ್ದು ಯಾವುದಂದ್ರೆ ಗುಟೆನ್ಬರ್ಗ್, ತದನಂತರದಲ್ಲಿ ಎಲ್ ಅಂತಕ್ಕಂಥದ್ದು ಲೆಹಮಾನ್. ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು. ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗ್ತಾ ಉದ್ದೇಶದಿಂದಾಗಿ ನಿಮಗೆ ಈ ಕೋಡನ್ನು ಹೇಳಿದ್ರೆ ತಲೆ ಇಟ್ಕೋಬೇಕು. ಮೇ ರಾಮ ಗೈಡ್ ಲಕ್ಷ್ಮಣ್ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಯಾವ ವಿಮಾನ ನಿಲ್ದಾಣವು ಕಾರ್ಯಾಚರಣೆಯಲ್ಲಿನ ನಿರ್ವಹಣಾ ಸಾಧನ ಮತ್ತು ಸಮಯಕ್ಷೇಪತೆ ವಿಷಯದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಜಾಗತಿಕ ವಿಮಾನ ಕಂಪನಿಗಳು ಮತ್ತು ನಿಲ್ದಾಣಗಳ ವಾರ್ಷಿಕ ಸಾಧನೆ ಕುರಿತು ಸಿರಿಯಂ ಸಂಸ್ಥೆ ಬಿಡುಗಡೆ ಮಾಡಿದೆ. ಈ ವರದಿ ವಿಶೇಷ ಎಂದರೆ ಜಗತ್ತಿನ ಟಾಪ್ 10 ವಿಮಾನ ನಿಲ್ದಾಣಗಳಲ್ಲಿ ಭಾರತ 3 ವಿಮಾನ ನಿಲ್ದಾಣಗಳು ಮತ್ತು 1 ವಿಮಾನ ನಿಲ್ದಾಣ ಸಂಸ್ಥೆ ಸ್ಥಾನ ಪಡೆದುಕೊಂಡಿದೆ ಅಂತಕ್ಕಂಥದ್ದು. ಕಾರ್ಯಾಚರಣೆ ಮತ್ತು ನಿರ್ವಹಣಾ ಸಾಧನ ಸಮಯ ಕ್ಷೇತ್ರದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಾಗತಿಕ ಮಟ್ಟದಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ 3ನೇ ಸ್ಥಾನ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣವನ್ನು ಪಡೆದುಕೊಂಡರೆ ಅಮೆರಿಕದ ವಿನ್ ಪೋಲಿಸ್ ಸೆಂಟ್ರಲ್ ವಾಲ್ ವಿಮಾನ ನಿಲ್ದಾಣವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಅರ್ಥ ಆಯ್ತಾ? ಇಲ್ಲಿ ಯಾವುದಂದ್ರೆ ಮಿನ್ನೆ ಪೋಲಿಸ್ ಸೆಂಟ್ ಪಾಲ್ ಅಂದ್ರೆ ಇದೆ ಅಂದ್ರೆ ಈ ಒಂದು ವಿಮಾನ ನಿಲ್ದಾಣ ಏನಂದ್ರೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇಲ್ಲಿ ಮಿನ್ನೆ ಪೋಲಿಸ್ ಸೆಂಟ್ ಪಾಲ್ ವಿಮಾನ ನಿಲ್ದಾಣ ಸೊ ಎಷ್ಟಂದ್ರೆ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 3ನೇ ಸ್ಥಾನ ಪಡೆದುಕೊಂಡಿದೆ. ಯಾವ ಸಂಸ್ಥೆಯ ವರದಿ? ಸಿರಂ ಸಂಸ್ಥೆಯ ವರದಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಅರ್ಥ ಆಯ್ತಾ? 2ನೇ ಸ್ಥಾನದಲ್ಲಿ ತೆಲಂಗಾಣದ ರಾಜಧಾನಿ ಹೈದರಾಬಾದ್ನ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಎಂದು ಸಿರಂ ಸಂಸ್ಥೆ ಏನು ಮಾಡಿದೆ, ವರದಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಭಾರತದಲ್ಲಿ ಅತಿ ಹೆಚ್ಚು ವಿಮಾನಗಳೊಂದಿಗೆ ಕಾರ್ಯನಿರ್ವಹಿಸುವ ಇಂಡಿಗೋ ಸಂಸ್ಥೆ ಕಡಿಮೆ ದರದ ವಿಮಾನ ದರಗಳನ್ನು ಪಟ್ಟಿಯಲ್ಲಿ 8ನೇ ಸ್ಥಾನವನ್ನು ಪಡೆದುಕೊಂಡಿದೆ. 8ನೇ ಸ್ಥಾನ ಪಡೆದುಕೊಂಡಿದೆ ಅಂತಕ್ಕಂಥ ಮಾಹಿತಿ ಗೊತ್ತಿರಬೇಕು. ಈ ಭಾಗದಲ್ಲಿ ದಕ್ಷಿಣ ಆಫ್ರಿಕಾದ ಸಫೈರಿ ಅಂದರೆ ಮೊದಲ ಸ್ಥಾನದಲ್ಲಿದೆ, ಅಂದರೆ ಕಡಿಮೆ. ಕೈಗಾರಿಕಾ ವಸ್ತುಗಳಿಗೆ ಮೇಲೆ ಇರುವ ಮಾರ್ಕ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೈಗಾರಿಕಾ ವಸ್ತುಗಳ ಮೇಲೆ ಇರ್ತಕ್ಕಂಥ ಮಾರ್ಕ್ ಯಾವುದಂದ್ರೆ ISI ಮಾರ್ಕ್ ಅಂತ ನಾವು ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್ ನೋಡ್ರಿ. ನಿಮ್ಮ ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ ಒಂದು ಕಡೆ ಏನು ಮಾಡಿದರೆ ಈ ಮಾರ್ಕ್ಗಳು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಏನು ಮಾಡಿದರೆ ವಸ್ತುಗಳಂತ ಕೊಟ್ಟಿದ್ದಾರೆ KPSCಯಲ್ಲಿ. ಇನ್ನು ಎಕೋ ಮಾರ್ಕ್ ಅಂತ ಮೊನ್ನೆ ನಿಮ್ಗೆ ಡೈರೆಕ್ಟಾಗಿ PCಯಲ್ಲಿ ಕೇಳಿದರು, PC ಎಕ್ಸಾಮಲ್ಲಿ. ಅರ್ಥ ಆಯ್ತಾ? ಸೊ ಆ ದೃಷ್ಟಿಯಿಂದಾಗಿ ಡಿಸ್ಕಷನ್ ಮಾಡೋಣ ನೋಡಿ. ಪ್ಯಾಕೇಜ್ ಉತ್ಪನ್ನಗಳ ಮೇಲೆ ತಯಾರಿಕಾ ದಿನಾಂಕ ಮತ್ತು ವಸ್ತುವಿನ ಆ ಪ್ಯಾಕೆಟ್ನ ಮಾರಾಟ ಮೇಲೆ ಆ ಮಾರಾಟನ ಬೆಲೆ ಎರಡನ್ನ ಕಡ್ಡಾಯವಾಗಿ ನಮೂದಿಸಬೇಕೆಂದು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅರ್ಥಾಯ್ತಾ? ಪ್ಯಾಕೆಟ್ ಉತ್ಪನ್ನಗಳ ಮೇಲೆ ತಯಾರಿಕಾ ದಿನಾಂಕ ತದನಂತರದಲ್ಲಿ ಆ ಒಂದು ವಸ್ತುವಿನ ಬೆಲೆ ಎರಡೂ ಕಡ್ಡಾಯವಾಗಿ ನೀವು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಏನು ಮಾಡಿದೆ, ಆದೇಶ ಹೊರಡಿಸಿರ್ತಕ್ಕಂಥದ್ದು. ಈವರೆಗೆ ತಮ್ಮ ಉತ್ಪನ್ನಗಳ ಮೇಲೆ ತಯಾರಿಕಾ ದಿನಾಂಕ ಮತ್ತು ಪ್ಯಾಕ್ ಮಾಡಲಾದ ದಿನಾಂಕಗಳಲ್ಲಿ ಯಾವುದಾದ್ರೂ ಒಂದನ್ನು ನಮೂದಿಸುವ ಆಯ್ಕೆ ಸಂಸ್ಥೆಗಳಿಗೆ ನೀಡಲಾಗಿತ್ತು. ಆಯ್ತಾ? ಈವರೆಗೆ ಉತ್ಪನ್ನಗಳ ಮೇಲೆ ತಯಾರಿಕಾ ದಿನಾಂಕ ಅಥವಾ ಪ್ಯಾಕ್ ಮಾಡಲಾದ ದಿನಾಂಕ ಇವುಗಳಲ್ಲಿ ಯಾವುದಾದ್ರೂ ಒಂದು ನಮೂದಿಸಬೇಕಾಗಿತ್ತು. ಬಟ್ ಈಗ ಏನು ಮಾಡಿದೇವೆ ಅಂದರೆ ತಯಾರಿಕಾ ದಿನಾಂಕ ಮತ್ತು ಇನ್ನೊಂದು ಏನಂದರೆ ಅದರ ಬೆಲೆ ಕಡ್ಡಾಯವಾಗಿ, ಪ್ಯಾಕೆಟ್ನ ಮಾರಾಟ ಬೆಲೆ ಕಡ್ಡಾಯವಾಗಿ ನೀವು ಮಾಡಲೇಬೇಕಂತ ಕೇಂದ್ರ ಸರ್ಕಾರ ಕಡಾಖಂಡಿತವಾಗಿ ಹೇಳಿದೆ. ಇದರ ಜೊತೆಗೆ ಉತ್ಪನ್ನಗಳ ಮೇಲೆ ಆದ MRP ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ನಮೂದಿಸುವುದು ಕಡ್ಡಾಯವಾಗಿತ್ತು. ಈಗ USP ಯೂನಿಟ್ ಸೆಲ್ ಪ್ರೈಸ್ ಅನ್ನು ನಮೂದಿಸುವಂತೆ ಸರ್ಕಾರ ಸೂಚಿಸಿದೆ. ಅರ್ಥಾತ್ ಯೂನಿಟ್ ಸೆಲ್ ಪ್ರೈಸ್ ಮೊದಲು MRP ಕಡ್ಡಾಯ ಮಾಡಬೇಕಾಗಿತ್ತು. ಈಗ ಏನು ಮಾಡಿದೆ, ಇಲ್ಲಿ ಯೂನಿಟ್ ಸೆಲ್ ಪ್ರೈಸ್ ಅಂತಕ್ಕಂಥದ್ದು ಕಡ್ಡಾಯ ಮಾಡಬೇಕಂತ ಆದೇಶವನ್ನು ಕೇಂದ್ರ ಸರ್ಕಾರ ಹೊರಡಿಸಿರ್ತಕ್ಕಂಥದ್ದು. ಇವೆಲ್ಲ ಬದಲಾವಣೆಗಳು ತಮ್ಮ ತಲೆ ಇರಬೇಕು. ಅರ್ಥ ಆಯ್ತಾ? ಎಕ್ಸಾಮಲ್ಲಿ ಕೆಲವೊಂದು ಬಾರಿ ಡೈರೆಕ್ಟಾಗಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಇನ್ನು ವಿವಿಧ ವಸ್ತುಗಳ ಮೇಲೆ ಇರುವ ಮಾರ್ಕ್ಗಳು ಇಂಪಾರ್ಟೆಂಟ್ ಈ ಸ್ಲೈಡು. ISI ಮಾರ್ಕು ಕೈಗಾರಿಕಾ ಉತ್ಪನ್ನಗಳ ಮೇಲೆ, FPO ಮಾರ್ಕು ಹಣ್ಣುಗಳ ಮೇಲೆ, ಸಂಸ್ಕರಿಸಿದ ಹಣ್ಣುಗಳ ಮೇಲೆ, AG ಮಾರ್ಕು ಕೃಷಿ ಉತ್ಪನ್ನಗಳ ಮೇಲೆ, ಎಕೋ ಮಾರ್ಕು ಪರಿಸರ ಸ್ನೇಹಿ ವಸ್ತುಗಳ ಮೇಲೆ, ಇನ್ನು ಹಾಲ್ ಮಾರ್ಕು ಚಿನ್ನದ ಮೇಲೆ. ನಿಮ್ಮ ಎಕ್ಸಾಮಲ್ಲಿ ಇಷ್ಟೇ ಕೇಳಿದರೆ.
ಅದಕ್ಕೆ ನಾನು ಇಂಪಾರ್ಟೆಂಟ್ ಇರೋದನ್ನೇ ಕೊಟ್ಟಿದ್ದೀನಿ, ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದಾಗಿ ಗೊತ್ತಿರಬೇಕು. ಎಸ್, ನೆಕ್ಸ್ಟ್ ನೋಡೋಣ ನೋಡಿ. ನೆಕ್ಸ್ಟ್ ಇದೆ ಒನ್ಲೈನ್ಸ್ ಮೊದಲನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಜನರಲ್ ಡಾಂಗ್ ಜೂನ್ ಯಾವ ದೇಶದ ರಕ್ಷಣಾ ಸಚಿವರಾಗಿದ್ದಾರೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚೀನಾ. ಪ್ರಜಾಪಾಲನಾ ಗ್ಯಾರಂಟಿ ದರಖಾಸ್ತು ಯಾವ ಆಟಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸೊ ಇದಕ್ಕೆ ತೆಲಂಗಾಣ. ಇತ್ತೀಚೆಗೆ ಸುದ್ದಿಯಾಗಿದ್ದ ಖಾರ್ಸಾವಾನ ಹತ್ಯಾಕಾಂಡವು ಪ್ರಸ್ತುತ ಯಾವ ರಾಜ್ಯದಲ್ಲಿ ಸಂಭವಿಸಿತು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಾರ್ಖಂಡ್. ಯಾವ ದೇಶವು ಇತ್ತೀಚೆಗೆ ಇಸ್ರೇಲ್ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನರಮೇಧದ ಆರೋಪವನ್ನು ಸಲ್ಲಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಕ್ಷಿಣ ಆಫ್ರಿಕಾ. ಭಾರತೀಯ ನೌಕಾಪಡೆ ಒಂದು ಮೆಟೀರಿಯಲ್ ಹೊಸ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವೈಸ್ ಅಡ್ಮಿರಲ್ ಅರುಣ್ ದೇಶ್ಮುಖ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.